ಉತ್ತಮ ಅಮಾವಾಸ್ಯೆ. ಹಲ್ಲೆಲೂಯ. ಇದರ ಹೆಸರು ಅಮೃತ ಅಮಾವಾಸ್ಯೆ ಅಂತಾರೆ. ಕೆಲವರು ಹೇಳ್ತಾರೆ ಬಿಸಿಲು ಅಂಬರಿ ಕಾಳದಷ್ಟು ಬರೆಯುತ್ತೆ ಅಂತ. ಮೋಟ ಲೆಕ್ಕಕ್ಕೆ ಅಮೃತ ಅಮಾವಾಸ್ಯೆ. ಅಮೃತ ಅಂದ್ರೆ ಏನ್ರಿ? ಅಮೃತ ಒಳ್ಳೇದು. ಊಟ ಮಾಡೋದಲ್ಲ ಅಮೃತ. ಊಟ ಮಾಡೋದಲ್ಲ ಯಾವ್ದ್ರೆ ಅಮೃತ. ಹಲ್ಲೆಲೂಯ. ಊಟ ಮಾಡೋದ್ರಲ್ಲಿ ಹೆಂಗಿತ್ತು ಊಟ ಅಂತ ಕೇಳಿದ್ರೆ ಏನಂತಾರೆ? ಅಮೃತ. ಅಮೃತ ಇದ್ದಂಗಿತ್ತು. ಹಲ್ಲೆಲೂಯ. ಸಿಹಿ ಅಡಿಗೆ ಖಾರದ ಅಡಿಗೆ ಎರಡು ಬಂದಾದ್ಮೇಲೆ ಒಂದು ಊಟ ಮಾಡ್ತೀವಲ್ಲ, ರುಚಿಯಾದ ಊಟ ಮಾಡಿದ್ಮೇಲೆ ಅವಾಗ ಅದು ಏನಾಗುತ್ತೆ? ನಮ್ಮ ದೇಹಕ್ಕೆ ಒಳಿತಾಗುವಂಥದ್ದೆಲ್ಲ ಏನದು? ಅಮೃತ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸಮಯದಲ್ಲಿ ಜನಕರೆಯ ವಾಕ್ಯ ಹೇಳ್ತಾರೆ, ಮುಂದಿನ ಒಂದು ಅಮಾವಾಸ್ಯೆಯಲ್ಲಿ 10 ಗಂಟೆಗೆ ಆರಂಭ ಆಗುತ್ತೆ, 12 ಗಂಟೆಗೆ ಮುಕ್ತಿ ಆಗುತ್ತೆ. ಸಮಯ ಬಹಳ ಪ್ರಾಮುಖ್ಯ. ನೀವು 10 ಗಂಟೆಗೆಲ್ಲ ಇರಬೇಕು. ಆಮೇಲೆ 12 ಗಂಟೆಗೆಲ್ಲ ಮುಕ್ತಾಯ ಆಗಿಬಿಡುತ್ತೆ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಬೇರೆ ಸಮಯದಲ್ಲಿ ಆಯ್ತುವಾರ ಫುಲ್ ಆ ದಿವಸ ಎಲ್ಲ ನಮಗೆ ಆರಾಧನೆ ಮಾಡೋಕ್ಕಿರುತ್ತೆ. ಹಲ್ಲೆಲೂಯ. ಆಮೇಲೆ ಇನ್ನೂ ಕೆಲವು ದಿವಸಗಳಾದ ಮೇಲೆ ಮೊದಲು ರಾತ್ರಿ ಪ್ರಾರ್ಥನೆ ಮಾಡಲಾಗುತ್ತಾ ಇತ್ತು, ಅಮಾವಾಸ್ಯೆ ಪ್ರಾರ್ಥನೆ. ಅದು ಆರಂಭ ಆಗುತ್ತೆ ಇನ್ನು ಸ್ವಲ್ಪ ದಿವಸಗಳಾದ್ಮೇಲೆ. ಅದು ಒಂದು ವೇಳೆ ಇನ್ನ 3-4 ಅಮಾವಾಸ್ಯೆ ಆದ್ಮೇಲೆ ಆಗ್ಬೋದು, ಅಥವಾ 2 ಅಮಾವಾಸ್ಯೆ ಕಳೆದ ಮೇಲೆನೆ ಆಗ್ಬೋದು. ಅವಾಗ ನಾವು ಸಮಯಕ್ಕೆ ನಾವು ಹೇಳ್ತೀವಿ, ನಾವು ಆ ಸಮಯದಲ್ಲಿ ನೀವು ಇರಬೇಕು. ಹೋದ ಅಮಾವಾಸ್ಯೆಯಿಂದ ಈ ಅಮಾವಾಸ್ಯವರೆಗೆ ಏನೇನು ದೇವರ ಕಾರ್ಯಗಳು ಮಾಡಿದ್ರು, ಏನೇನು ಮೇಲುಗಳು ಮಾಡಿದ್ರು, ಅದನ್ನ ನೀವು ಹೇಳಬೇಕು. ಹಲ್ಲೆಲೂಯ. ದೇವ್ರಿಗೆ ಮಹಿಮುಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಈ ಅಮಾವಾಸ್ಯದಲ್ಲಿ ಬರೋ ಅಮಾವಾಸ್ಯವರೆಗೂ ನಮಗೆ ದೇವರು ಏನು ಕೊಡ್ತಾನೆ? ಎಲ್ಲದರ ಮೇಲೆ ಜಯ ಕೊಡ್ತಾನೆ. ಪ್ರೇರಣೆ. ಹಲ್ಲೆಲೂಯ. ಸಮಯದಲ್ಲಿ ಚಪ್ಪಳ ಬಿಡೋದು, ಹಾವನ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕೈ ಜೋಡಿಸಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ 2025ನೆಯ ವರ್ಷದ ಮೊದಲನೆಯ ಅಮಾವಾಸ್ಯ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬಂದಿರುವಂಥದ್ದು ಎಷ್ಟೋ ಆಶೀರ್ವಾದಕರ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2024 ಒಂದು ವರ್ಷದಲ್ಲಿ ನಾವು ಅನ್ಯೋನ್ಯತೆ ಪ್ರಾರ್ಥನೆ ಕೂಟಕ್ಕಾಗಿ ನಾವು ಕೂಡಿ ಬರ್ತಾ ಇದ್ವಿ. 2025ನೇ ವರ್ಷದಲ್ಲಿ ದೇವರ ಸನ್ನಿಧಾನವನ್ನು ನಾವು ಅಲಕ್ಷ್ಯ ಮಾಡದೆ ದೇವರನ್ನು ಆರಾಧಿಸುವುದಕ್ಕಾಗಿ ಇನ್ನೂ ಹೆಚ್ಚಿನ ಸಮಯ ನಾವು ದೇವರಿಗೋಸ್ಕರವಾಗಿ ವಿನಿಯೋಗಿಸಬೇಕು, ಕೊಡಬೇಕಾಗಿರುವಂಥದ್ದು ಎಷ್ಟೋ ಪ್ರಾಮುಖ್ಯ. ಹಲ್ಲೆಲೂಯಾ. ಲೋಕದಲ್ಲಿ ಎಷ್ಟೋ ಸಮಯವನ್ನು ನಾವು ಕಳೆದಿದ್ದೀವಿ. ಕೆಲಸಕ್ಕೆ ಬಾರದ ಎಲ್ಲ ಸಮಯಗಳು ಯಾವುದರಿ ಲೋಕಕ್ಕೆ ಕೊಟ್ಟಿರುವಂಥದ್ದು. ಆದರೆ ದೇವರಿಗೆ ನಾವು ಕೊಡುವಂತಹ ಸಮಯ, ದೇವರ ವಾಕ್ಯ ಹೇಳುತ್ತೆ, ಅದನ್ನ ಸಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವರ ಸನ್ನಿಧಾನದಲ್ಲಿ ಕಳೆದ ಒಂದು ದಿನ, ಕೀರ್ತನೆಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀವಿ, 84ನೇ ಕೀರ್ತನೆ 10ನೇ ವಚನದಲ್ಲಿ ನಾವು ನೋಡುವಾಗ, ದೇವರ ಸನ್ನಿಧಾನದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರಾರು ದಿನಗಳಿಗಿಂತ ಎಷ್ಟೋ ಉತ್ತಮ, ಶ್ರೇಷ್ಠ ಎಂಬುದಾಗಿ. ಹಲ್ಲೆಲೂಯಾ. ಲೋಕದಲ್ಲಿ ಲೋಕದ ಏನಂತ ಹೇಳ್ತೀವಿ, ಆಚಾರ ಸಂಪ್ರದಾಯ ಪದ್ಧತಿಗಳು, ಲೋಕದ ಮಾಲಿನ್ಯದ ಮಾತುಗಳು, ಅವೆಲ್ಲವುಗಳಲ್ಲಿ ಎಷ್ಟೆಲ್ಲ ಸಮಯವನ್ನು ಕಳೆದಿತ್ತು. ಹಲ್ಲೆಲೂಯಾ. ಪ್ರೈಸ್. ಆದರೆ ದೇವರ ವಿಷಯವಾಗಿ ನಾವು ನೋಡುವಾಗ ಬರುವಂಥದ್ದೇ ಎಷ್ಟು ರೀ? 52 ಭಾನುವಾರಗಳು ಬರ್ತವೆ. ಕರ್ತನ ದಿವಸ ಎಷ್ಟು ಬರ್ತವೆ ವರ್ಷದಲ್ಲಿ? 52. ಆ 52 ಭಾನುವಾರದಲ್ಲಿ ಅಬ್ಸೆಂಟ್ ಹಾಕೋದಕ್ಕಾಗಿ ಸೈತಾನನು ಕೂಡಿಕೊಂಡಿರ್ತಾನೆ. ಯಾವಾಗಾದ್ರೂ ಸಂಡೆನ ಮಿಸ್ ಮಾಡ್ಬೇಕು, ಯಾವಾಗಾದ್ರೂ ಅಮಾವಾಸ್ಯ ಪ್ರಾರ್ಥನೆಯನ್ನ ಮಿಸ್ ಮಾಡ್ಬೇಕು, ಯಾವಾಗಾದ್ರೂ ಅನ್ಯೋನ್ಯತೆ ಪ್ರಾರ್ಥನೆ ಕೂಟವನ್ನ ಮಿಸ್ ಮಾಡ್ಬೇಕು, ಯಾವಾಗಾದ್ರೂ ಉಪವಾಸ ಪ್ರಾರ್ಥನೆಯನ್ನ ಮಿಸ್ ಮಾಡ್ಬೇಕಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ.
ನೀವಾದ್ರೂ ಮಿಸ್ ಮಾಡಲಾರದೆ ದೇವರ ಸನ್ನಿಧಾನದಲ್ಲಿ ಕೂಡಿ ಬರ್ಬೇಕಂತೇಳಿ ಆ ಸೈತಾನನ ಎಲ್ಲ ಅಗ್ನಿ ಬಾಣಗಳನ್ನ ಆರಿಸಿ ಈ ಸ್ಥಳಕ್ಕೆ ದೇವರು ನಿಮ್ಮನ್ನ ನಡೆಸಿದ್ದಾರೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಸನ್ನಿಧಾನಕ್ಕೆ ಬರಬೇಕಾದ್ರೆ ಎಷ್ಟೋ ಅಡ್ಡಿ ಆತಂಕಗಳು ಬರ್ತಾವೆ, ಆದ್ರೂ ಕೂಡ ಅವೆಲ್ಲವುಗಳನ್ನ ಅಧಿಗಮಿಸಿ ನೀವು ಬಂದಿದ್ದೀರಲ್ಲ. ನೀವು ಬರ್ಬೇಕಾದ್ರೆ ಯಾವುದೋ ಒಂದು ವಿಷಯ, ಯಾವುದೋ ಒಂದು ಸಂಗತಿ ನಿಮ್ಮನ್ನ ಏನ್ ಮಾಡಿರುತ್ತೆ, ಅಡ್ಡಿ ಮಾಡಿಸಿರುತ್ತೆ. ಯಾವುದೋ ಒಂದು ಆಲೋಚನೆ ನಿಮ್ಮನ್ನ ಏನ್ ಮಾಡಿರುತ್ತೆ, ಬರಲಾರ್ದಂಗೆ ತಡೆದಿರುತ್ತೆ. ಅದು ಕುಟುಂಬದ್ದಾಗಿರ್ಬೋದು, ಅಥವಾ ಹಣಕಾಸಿನದ್ದಾಗಿರ್ಬೋದು, ಅಥವಾ ಹೊಲದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಸಂಗತಿ ದೇವರ ಸನ್ನಿಧಾನಕ್ಕೆ ಬರಲಾರ್ದ ಹಾಗೆ ನಿಮ್ಮನ್ನ ಏನ್ ಮಾಡಿರುತ್ತೆ, ತಡೆದು ಹಿಡಿದಿರುತ್ತೆ ಪ್ರಿಯರೇ. ಆದ್ರೆ ಅವೆಲ್ಲವುಗಳನ್ನ ದಾಟಿ ನೀವು ಬಂದಿದ್ದೀರಲ್ಲ, ನಿಜವಾಗ್ಲೂ ನೀವು ಏನು ಗ್ರೇಟ್ ಆಗಿದ್ದೀರಿ. ಹಲ್ಲೆಲೂಯಾ, ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ದೇವರು ಎಲ್ಲಿ ಇಬ್ಬರು ಮೂವರು ಆತನ ನಾಮದಲ್ಲಿ ಕೂಡಿ ಬರುವಾಗ ಅವರ ಮಧ್ಯದಲ್ಲಿ, ಅವರ ನಡುವೆ ಯಾರಿರ್ತಾರಂತೆ, ಸಾಕ್ಷಾತ್ ಸೃಷ್ಟಿಕರ್ತನು, ಸರ್ವೇಶ್ವರನು, ಸರ್ವಶಕ್ತನಾಗಿರುವಂತ ದೇವರು ಪ್ರಿಯರೇ. ಹಲ್ಲೆಲೂಯಾ, ಪ್ರಿಯರೇ. ಅದಕ್ಕಾಗಿ ಆತನು ತನ್ನ ಮಕ್ಕಳನ್ನು ಎಷ್ಟು ಪ್ರೀತಿಸ್ತಾನಂತಂದ್ರೆ ತನ್ನ ಪ್ರಾಣವನ್ನ ಕೊಡುವಷ್ಟರ ಮಟ್ಟಿಗೂ ಕೂಡ ಆತನ ಏನ್ ಮಾಡ್ತಾನೆ, ಪ್ರೀತಿಸುವಂತ ದೇವರಾಗಿದ್ದಾನೆ. ಅಂತಹ ಪ್ರೀತಿಯನ್ನು ನಮಗೋಸ್ಕರವಾಗಿ ತೋರಿಸಿರ್ತಕ್ಕಂಥ ಆ ದೇವರಿಗೆ ನಮ್ಮ ಜೀವಿತ ಸಂಪೂರ್ಣವಾಗಿ ಏನಾಗಿರ್ಬೇಕ್ರಿ, ಆತನನ್ನೇ ಮುಖ್ಯ ಸ್ಥಾನವನ್ನಾಗಿ ಇಟ್ಟುಕೊಂಡು, ಆತನನ್ನೇ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು, ಆತನನ್ನೇ ನಮ್ಮ ಜೀವಿತದ ಆಧಾರ, ಆಶ್ರಯ, ಅತಿಶಯ ಎಲ್ಲವನ್ನಾಗಿ ಆತನನ್ನೇ ಇಟ್ಟುಕೊಂಡು ನಾವು ಜೀವಿಸುವಂತಹ ಮಕ್ಕಳಾಗಬೇಕು. ಹಲ್ಲೆಲೂಯಾ. ಈ ಎಲ್ಲ ಸಂಗತಿಗಳು ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇವತ್ತಿನ ದಿವಸದ ಧ್ಯಾನದ ಅಂಶ ಏನ್ರಿ, ಗಾಡ್ ಸೆಂಟರ್ಡ್ ಲೈಫ್. ಹಲ್ಲೆಲೂಯಾ. ನಿಸ್ವಾರ್ಥವಾಗಿ ದೇವರಿಗೋಸ್ಕರವಾಗಿ ಜೀವಿಸುವಂತಹ ಜೀವಿತ, ಸ್ವಾರ್ಥದ ಜೀವಿತವನ್ನ ನಾವು ಈ ಲೋಕದಲ್ಲಿ ಎಷ್ಟೋ ಸಾರಿ ಜೀವಿಸಿದ್ದೇವೆ. ಸ್ವಾರ್ಥದ ಜೀವಿತವನ್ನ ಅಲ್ಲ, ನಾವು ಎಂತ ಜೀವಿತವನ್ನು ಜೀವಿಸುವಂತವರಾಗಬೇಕು, ನಿಸ್ವಾರ್ಥವಾದಂತ ಜೀವಿತ, ದೇವರಿಗೋಸ್ಕರವಾಗಿ ಜೀವಿಸುವಂತಹ ಜೀವಿತ, ದೇವರಿಗೋಸ್ಕರವಾಗಿ ಬದುಕಬೇಕೆಂಬುದಾಗಿ ಸಂಪೂರ್ಣವಾಗಿ ಆತನನ್ನ ನಮ್ಮ ಮುಂದೆ ಇಟ್ಟುಕೊಂಡು ಜೀವಿಸುವಂತಹ ಜೀವಿತ. ದೇವರೇ ನಮ್ಮ ಪಕ್ಷವಾಗಿರುವಾಗ, ದೇವರೇ ನಮ್ಮ ಜೊತೆಗಾರನಾಗಿರುವಾಗ, ದೇವರೇ ನಮ್ಮ ಸಂಗಡಿಗನಾಗಿರುವಾಗ, ದೇವರನ್ನೇ ನಾವು ಮುಂದೆ ಇಟ್ಟುಕೊಂಡು ಹೋಗುವಾಗ ವಾಕ್ಯ ಹೇಳುತ್ತೆ, ಪ್ರವಾದನೆ ಗ್ರಂಥದಲ್ಲಿ ಏನಂತ ಹೇಳ್ರಿ, ಮೀಕನ ಪ್ರವಾದನೆ ಗ್ರಂಥದಲ್ಲಿ ಏನಂತ ಹೇಳ್ರಿ, ಒಡೆಯುವವನು ನಿನ್ನ ಮುಂದೆ ಹೊರಟಿದ್ದಾನೆ. ಹಲ್ಲೆಲೂಯಾ. ಆತನು ಒಡೆಯುವಂತ ಸ್ಥಿತಿ ಎಂತಹ ಸ್ಥಿತಿ ಆಗಿರುತ್ತಂದ್ರೆ, ಆತನ ಕುರುಬನು ಮುಂದೆ ಹೋಗುವಾಗ, ಕುರಿಗಳು ಹಿಂದೆ ಬರುವಾಗ, ಕುರಿಗಳಿಗೆ ಸಮಸ್ಯೆ ಇರುತ್ತಾ, ಸಮೃದ್ಧಿ ಇರುತ್ತೆ? ಕುರುಬ ಮುಂದೆ ಹೋಗ್ತಾ ಇರ್ತಾನೆ, ಕುರಿಗಳು ಹಿಂದೆ ಬರ್ತಾ ಇರ್ತವೆ. ಕುರುಬ ಎಲ್ಲಿಗೆ ನಡೆಸ್ತಾನೆ, ತೋಳಗಳ ಕಡೆಗೆ ನಡೆಸ್ತಾನ? ಕುರುಬ ಎಲ್ಲಿಗೆ ನಡೆಸ್ತಾನೆ, ಮೇವು ಇರ್ಲಾರ್ದಂತ ಪ್ರದೇಶದ ಕಡೆಗೆ ನಡೆಸ್ತಾನ? ಕುರುಬ ಎಲ್ಲಿಗೆ ನಡೆಸ್ತಾನೆ, ಸಮೃದ್ಧಿಕರವಾದಂತ ನೀರು ಇರ್ಲಾರ್ದಂತ ಪ್ರದೇಶಗಳ ಕಡೆಗೆ ನಡೆಸ್ತಾನ? ಇಲ್ಲ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಆತನ ನಂಬಿದಂತ ಮಕ್ಕಳಾಗಿರ್ತಕ್ಕಂಥ, ಆತನ ಕುರಿಮರಿಗಳಾಗಿರ್ತಕ್ಕಂಥ ನಮ್ಮನ್ನ ಆತನು ಸಮೃದ್ಧಿಕರವಾದಂತ ಸ್ಥಿತಿಯಲ್ಲಿ ಆತನು ನಡೆಸುವಂತ ದೇವರಾಗಿದ್ದಾನೆ. ನಾಶನವನ್ನಲ್ಲ, ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ತನ್ನ ಪ್ರಾಣವನ್ನ ಅರ್ಪಿಸುವಷ್ಟರ ಮಟ್ಟಿಗೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನೀವು ನೋಡ್ರಿ, ದೇವರುಗಳು ಎಂಬುದಾಗಿ, ದೇವತೆಗಳು ಎಂಬುದಾಗಿ ಚಲಾವಣೆ ಆಗುವಂತ ಎಲ್ಲರೂ ಕೂಡ ಮನುಷ್ಯರಿಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಂತವ್ರು ಇದ್ದಾರ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯರಿಗೋಸ್ಕರವಾಗಿ ಪ್ರೀತಿಯನ್ನು ತೋರಿಸಿದಂತವ್ರು ಇದ್ದಾರ? ಯಾರಿಲ್ಲ. ಆದ್ರೆ ದೇವಾದಿ ದೇವರು ಆತನ ನೋಡ್ರಿ, ದೇವರ ವಾಕ್ಯ ಹೇಳುತ್ತೆ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ಏನಂತಂದ್ರೆ, ದೇವರಂತೆ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನ ನಂಬುವ ಒಬ್ಬನಾದರೂ, ಏನಂತ ಹೇಳ್ತಾರೆ ವಾಕ್ಯ, ನಂಬುವ ಒಬ್ಬನಾದರೂ ನಾಶವಾಗದೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ, ಶಾಶ್ವತವಾದಂತ ಜೀವವನ್ನ, ಯಾವ ಆದಾಮ ಅವಳಿಂದ ಪಾಪ ಎನ್ನುವಂಥದ್ದು ಪ್ರವೇಶವಾಗಿ ದೇವರಿಗೂ ಮತ್ತು ಮನುಷ್ಯರಿಗೂ ಇರ್ತಕ್ಕಂಥ ಸಂಬಂಧ ಮುರಿದು ಬಿದ್ದಿತ್ತು, ಆ ಒಂದು ಸಂಬಂಧವನ್ನ ಪುನಃ ಕಟ್ಟುವುದಕ್ಕಾಗಿ ದೇವಾದಿ ದೇವನು ತನ್ನ ಪರಿಶುದ್ಧವಾದಂಥ ರಕ್ತವನ್ನ, ತನ್ನ ಸ್ವಪ್ರಾಣವನ್ನ ಅರ್ಪಿಸುವುದರ ಮೂಲಕವಾಗಿ ಸಭೆಯಾದಂಥ ನಮ್ಮನ್ನ ಆತನ ಏನ್ ಮಾಡಿದನ್ರಿ, ಕೊಂಡುಕೊಂಡಿದ್ದಾನೆ ಪ್ರೇರ. ಅಂತಹ ತ್ಯಾಗ ಮಾಡಿದಂಥ ದೇವರಿಗೆ ನಾವು ಆತನಿಗೆ ಋಣಿಯಾಗಿ ಜೀವಿಸ್ತಾ ಇದ್ದೀವ? ನಾವು ಆತನನ್ನ ಮುಖ್ಯ ಕೇಂದ್ರವನ್ನಾಗಿ ಇಟ್ಟುಕೊಂಡು ನಾವು ಜೀವಿಸುವಂತವರಾಗಿದ್ದೀವ? ಬರೀ ಸ್ವಾರ್ಥದ ಬದುಕನ್ನ ಬಾಳುವಂತವ್ರು ನಾವು ಆಗಿದ್ದೀವ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಫಿಲಿಪ್ಪಿ 2:21 ನಾವು ನೋಡ್ತಾ ಇದ್ದೇವೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸು ಇಡುವಂತವರಾಗಿರ್ತಾರೆ. ಸ್ವಕಾರ್ಯದ ಮೇಲೆ ಮನಸ್ಸಿಡುವಂಥದ್ದು ಏನಾಗಿದೆ, ಅದು ಸೆಲ್ಫ್ ಸೆಂಟರ್ಡ್ ಲೈಫ್. ಅಂದ್ರೆ ನಾವು ನೋಡ್ತಾ ಇದ್ದೇವೆ, ಸ್ವಾರ್ಥಭರಿತವಾದಂತ
ಜೀವಿತ, ಸ್ವಂತ ಏನಂತ ಹೇಳ್ತೀವಿ ಕಾರ್ಯಗಳನ್ನ ಮಾತ್ರ ಯಾವಾಗಲೂ ಆಲೋಚಿಸುವಂಥದ್ದು. ಹಲ್ಲೆಲೂಯಾ. ದೇವರಿಗೋಸ್ಕರವಾಗಿ ನಾನು ಒಂದು ಅನೇಕ ಆತ್ಮಗಳಿಗೆ ನಾನು ದೇವರ ಸುವಾರ್ತೆಯನ್ನು ನಾನು ಸಾರಬೇಕು. ದೇವರಿಗೋಸ್ಕರವಾಗಿ ನನ್ನ ಕುಟುಂಬವನ್ನು ರಕ್ಷಣೆ ಮಾರ್ಗದ ಕಡೆಗೆ ನಾನು ನಡೆಸಬೇಕು. ದೇವರಿಗೋಸ್ಕರವಾಗಿ ಭಯಭಕ್ತಿಯ ಜೀವಿತವನ್ನು ನಾನು ಕಟ್ಟಿಕೊಳ್ಬೇಕೆಂಬುದು ಇರೋದಿಲ್ಲ. ಯಾವಾಗಾದ್ರೂ ನೋಡಿದ್ರೆ ಏನ್ರಿ, ಹೊಲದ ಕೆಲಸ, ಮನೆ ಕೆಲಸ, ಆ ಕೆಲಸ, ಈ ಕೆಲಸ ಎನ್ನುವಂಥದ್ರಲ್ಲೇ ಮುಳುಗಿ ಹೋಗಿರುತ್ತೆ ಮೆದುಳು, ಹೊರತಾಗಿ ದೇವರ ಕಾರ್ಯದ ಮೇಲೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸ್ವಕಾರ್ಯದ ಮೇಲೆ ಮನಸ್ಸಿಡುವಂಥದ್ದು ಅದು ಸ್ವಾರ್ಥವಾದಂತಹ ಜೀವಿತವಾಗಿದೆ. ದೇವರ ವಾಕ್ಯ ಹೇಳುತ್ತೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 2:4 ವಚನದಲ್ಲಿ, ಸ್ವಪ್ರಯೋಜನವನ್ನ ಮಾತ್ರ ಚಿಂತಿಸುವಂಥದ್ದು, ಸ್ವಂತ ಪ್ರಯೋಜನ. ಹಲ್ಲೆಲೂಯಾ. ದೇವರು ಹೇಳಿದಾನೆ ಏನಂತ ಹೇಳಿ, ನಿನ್ನಂತೆ ನಿನ್ನ ನೆರೆಹೊರೆಯವರನ್ನ ಏನ್ ಮಾಡ್ಬೇಕು, ಪ್ರೀತಿಸಬೇಕು. ನೀವು ಒಬ್ಬರಿಗೊಬ್ಬರು ಕರುಣಿಸುವವರಾಗಿ, ಕ್ಷಮಿಸುವವರಾಗಿಯೂ, ಒಬ್ಬರ ಭಾರವನ್ನು ನೀವು ಒಬ್ಬರು ಹೊತ್ತುಕೊಳ್ಳುವವರಾಗಿ ಕೂಡ ಇರಬೇಕು. ಸ್ವಂತ ಪ್ರಯೋಜನಗಳಿಗೋಸ್ಕರವಾಗಿಯೇ ಬಡ್ದಾಡ್ತೀವಿ. ಯಾರಾದ್ರೂ ಮುಂದೆ ಹೋಗ್ತಾ ಇದ್ರೆ ಯಾವಾಗಾದ್ರೂ ಅವನ ಕಾಲು ಎಳಿಬೇಕಪ್ಪ ಅಂತೇಳಿ ಬಾಯಿಂದ ಹೇಳಿಲ್ಲ ಅಂದ್ರೆ ಚಿಂತಿಲ್ಲ, ಮನಸ್ಸಿನಲ್ಲಿ ಅಂದುಕೊಳ್ಳುವಂತ ಒಂದು ಸ್ಥಿತಿ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರ ವಾಕ್ಯ ಹೇಳ್ತಾ ಇದೆ, ಇದು ದೇವರ ಮಕ್ಕಳಾದಂತ ನಮ್ಮ ಲಕ್ಷಣ ಅಲ್ಲ. ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ನಿಸ್ವಾರ್ಥವಾದಂಥ ಜೀವಿತವನ್ನ ಜೀವಿಸುವಂತವರಾಗಬೇಕು. ವಾಕ್ಯ ಹೇಳ್ತಾ ಇದೆ, ಸ್ವಕಾರ್ಯದ ಮೇಲೆ ನಾವು ಮನಸ್ಸಿಡಬಾರ್ದು, ಸ್ವಹಿತವನ್ನ ಮಾತ್ರ ನಾವು ನೋಡುವಂಥದ್ದು ಆಗಬಾರ್ದು. 1 ಕೊರಿಂಥಿ 13:4-5 ನಾವು ನೋಡ್ತಾ ಇದ್ದೇವೆ, ಪ್ರೀತಿಯಂತೆ ಏನ್ರಿ ಅದು ಸ್ವಪ್ರಯೋಜನವನ್ನ ಚಿಂತಿಸುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ರಿ, ದೇವರು ನಂಬಿದ ಆದ ಮೇಲೆ, ದೇವರ ಪ್ರೀತಿ ನಮ್ಮಲ್ಲಿ ಬಂದಾದ ಮೇಲೆ ಸ್ವಂತ ಏನಂತ ಹೇಳ್ತೀವಿ, ಸ್ವಂತ ಪ್ರಯೋಜನವನ್ನ, ಸ್ವಹಿತವನ್ನ ಚಿಂತಿಸಲಾರದೆ ನಾವು ಜೀವಿಸುವಂತವರು ಆಗಿರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಈ ಸಮಯದಲ್ಲಿ ಸೆಲ್ಫ್ ಸೆಂಟರ್ಡ್ ಲೈಫ್ ಅಲ್ಲ, ಸಂಪೂರ್ಣವಾಗಿ ನಮ್ಮ ಜೀವಿತ ದೇವರನ್ನ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಜೀವಿಸುವಂತ ಜೀವಿತವಾಗಿ ಇರಬೇಕು. ಪ್ರೀತಿ ಸ್ವಪ್ರಯೋಜನವನ್ನ ಚಿಂತಿಸುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ಪೌಲನು ಒಂದ್ಸಾರಿ ಹೇಳ್ತಾನೆ, ಭಕ್ತನಾದಂತ ಪೌಲನು ನೋಡ್ರಿ, ಒಂದ್ಸಾರಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ 3:9 ವಚನದಲ್ಲಿ, ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನ, ಯಾವ ನೀತಿದು? ಸ್ವನೀತಿ. ನಾನು ಹಿಂಗೆ ಅನ್ನದಾನ ಮಾಡಿದ್ರೆ ನನಗೆ ಮೋಕ್ಷ ಸಿಗುತ್ತೆ, ನಾನು ಹಿಂಗೆ ಒಬ್ಬರಿಗೆ ಸಹಾಯ ಮಾಡಿದ್ರೆ ನನಗೆ ಮೋಕ್ಷ ಸಿಗುತ್ತೆ, ನಾನು ಹಿಂಗೆ ನನ್ನ ಏನಂತ ಹೇಳ್ತೀವಿ ತಲೆಮುಂಡೆ, ಅದು ಕೂಡ ಬೈಬಲಲ್ಲಿ ಇರುವಂತ, ತಲೆಮುಂಡೆ ಕೊಟ್ಟರೆ ನನಗೆ ಮೋಕ್ಷ ಸಿಗುತ್ತೆ, ಒಳ್ಳೇದಾಗುತ್ತೆ, ನಾನು ಇಂಥದ್ದು ಒಳ್ಳೇದು ಮಾಡಿದ್ರೆ ನನಗೆ ನನ್ನ ಜೀವಿತದಲ್ಲಿ ದೇವರ ಆಶೀರ್ವಾದ ಸಿಗುತ್ತೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸ್ವನೀತಿಯನ್ನ ನಾವು ಆಶ್ರಯಿಸುವಂತವ್ರು ಆಗಬಾರ್ದು. ನೋಡ್ತೀರಾ 3:9 ವಚನ ಫಿಲಿಪ್ಪಿ, ಓದ್ತೀರಿ ಯಾರಾದ್ರು? ನಾನು ಯಾರನ್ನಂತೆ? ಕ್ರಿಸ್ತನನ್ನ ಸಂಪಾದಿಸಿಕೊಂಡು ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನ ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ಯಾವುದನ್ನಂತೆ? ನೀತಿ. ಯಾರನ್ನ ಆಶ್ರಯಿಸೋದ್ರಿಂದ ಬರುತ್ತೆ ನೀತಿ? ಯೇಸು ಕ್ರಿಸ್ತನನ್ನ. ಹಲ್ಲೆಲೂಯಾ. ಈ ಲೋಕದಲ್ಲಿ ಇರ್ತಕ್ಕಂಥದ್ದು ಯಾವುದು ಮಾಡಿದ್ರು ಕೂಡ ನಿನಗೆ ನೀತಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನನ್ನು ನಂಬಿದಾಗ ನೀತಿ ಅನ್ನುವಂಥದ್ದು ನಮ್ಮ ಒಳಗಡೆ ಪ್ರವೇಶ ಆಗುತ್ತೆ. ಅದರ ಕುರಿತಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ವಚನದಲ್ಲಿ ಕೂಡ ಪೌಲನು ಸ್ಪಷ್ಟವಾಗಿ ಏನ್ ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಕ್ರಿಸ್ತನನ್ನ ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು ಯಾವುದ್ರಿ? ದೇವರ ಬಹುಮಾನ ನೀತಿ, ರೈಚಿಯಸ್ನೆಸ್ ಎಂಬುದಾಗಿ ನಾವು ಅದನ್ನ ಕರಿತಿಲ್ಲ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸ್ವಕಾರ್ಯದ ಮೇಲೆ ಮನಸ್ಸಿಡುವವರು ದೇವರು ನಂಬಿದಂತ ಮಕ್ಕಳಾದಂತ ನಾವು ಆಗಿರಬಾರ್ದು. ಸ್ವಹಿತವನ್ನ ಮಾಡುವಂತವ್ರು ಮಾತ್ರ ನಾವು ಆಗಿರಬಾರ್ದು. ಪರರಿಗೋಸ್ಕರವಾಗಿ ಚಿಂತಿಸುವಂತವರು ಕೂಡ ಆಗಿರಬೇಕು. ಸ್ವಪ್ರಯೋಜನವನ್ನ ಚಿಂತಿಸುವಂತವರು ನಾವು ಆಗಿರಬಾರ್ದು. ಸ್ವನೀತಿಯನ್ನ, ಸ್ವಂತ ನೀತಿಗಳು, ನಮಗೆಲ್ಲ ಆಲೋಚನೆಗಳನ್ನ ದೇವರು ಕೊಟ್ಟಿದ್ದಾನೆ, ಮೆದುಳು ಕೊಟ್ಟಿದ್ದಾನಲ್ಲ, ಹಿಂಗ್ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ, ಆಗ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ. ಇಲ್ಲ, ನಮ್ಮ ಪೂರ್ವಿಕರು ಇದೇ ಮಾರ್ಗದಲ್ಲಿ ನಡೆದಿದ್ದಾರೆ, ಅವರ ಮಾರ್ಗವನ್ನು ನಾವು ಬಿಟ್ಟು ಯಾವ ರೀತಿಯಾಗಿ ನಾವು ನಡಿಬೇಕು, ಅವ್ರನ್ನ ನಾವು ಧಿಕ್ಕಾರ ಮಾಡ್ಬೇಕಾ? ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ. ಅದೇ ಪೂರ್ವಿಕರು ಇದೇ ಭೂಮಿ ಮೇಲೆ ಹಲವಾರು ವರ್ಷಗಳಿಂದ ಅವರು ಜೀವಿಸಿದಾಗ ಅದೇ 1 ಎಕರೆ ಬೆಳೆಯಲ್ಲಿ ಅವರು ಎಷ್ಟು ಬೆಳೆ ತಗೊಂತಿದ್ರು? ಈಗ ಈ ಕಾಲದಲ್ಲಿ ಮನುಷ್ಯನಿಗೆ ದೇವರ ಜ್ಞಾನ ಹೆಚ್ಚಿನದಾಗಿ, ಯಾಕಂದ್ರೆ ದಾನಿಯೇಲ ಪ್ರಬಂಧ ಗ್ರಂಥದಲ್ಲಿ ನಾವು ನೋಡ್ತೀವಿ, ಜ್ಞಾನ ಲೋಕದಲ್ಲೆಲ್ಲ ಹೆಚ್ಚಾಗುತ್ತೆ. ಪ್ರೈಸ್ ಲಾರ್ಡ್ ನಾವು ನೋಡ್ತೀವಿ. ಅದೇ 1 ಎಕರೆ ಬೆಳೆಯಲ್ಲಿ ಮನುಷ್ಯ ಏನ್ ಮಾಡ್ತಾನೆ? ಇವತ್ತು ಏನ್ ಮಾಡ್ತಾನ್ರಿ? ಆವತ್ತಿನ ದಿವಸದಲ್ಲಿ ಕಡಿಮೆ ಬೆಳೆ ತಕೊಂತಿದ್ರು ನಿಮ್ ಪೂರ್ವಿಕರು. ನೀವೇನ್ ಮಾಡಿದ್ರಿ? ಹೆಂಗಂದ್ರೆ ಮನುಷ್ಯನ ಬುದ್ಧಿ ಹೆಂಗಂದ್ರೆ, ಲಾಭವಾಗಿರುವಂತವುಗಳು ಯಾವಿರ್ತವೆ ಅದರ ಮುಂದೆ ಪೂರ್ವಿಕರ ಹೆಸರಿಡಲ್ಲ. ಅಲ್ಲೆಲ್ಲ ಪ್ರೈಸ್ ಲಾರ್ಡ್ ಏನ್ ಮಾಡ್ತೀರಿ? ಅದೇ ನಿಮ್ಮ ಪೂರ್ವಿಕರು ನಿಮ್ಮನ್ನ ಸ್ಕೂಲಿಗೆ ಕಳಿಸಿದ್ರ, ನಿಮ್ಮ ಹಿಂದ್ಲು ಅದು ಈಗ 2-3 ತಲೆಗಳು ಹಿಂದ ಅನ್ಕೋ ಸ್ಕೂಲಿಗೆ ಕಳಿಸಿದ್ರ, ಆದ್ರೆ ನೀವು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀರಿ. ಯಾಕೆ ಹೇಳ್ರಿ? ಇಲ್ಲರಿ ನಮ್ಮ ಪೂರ್ವಿಕರು ಸ್ಕೂಲಿಗೆ ಕಳಿಸಲ್ಲ, ನಾವು ಮಕ್ಕಳನ್ನ ಸ್ಕೂಲಿಗೆ ಕಳ್ಸಲ್ಲ ಅಂತೀರ. ಇಲ್ಲರಿ ನಮ್ಮ ಪೂರ್ವಿಕರು ಬರೀ ನಾಟಿ ಔಷಧಿ ತಗೊಂತಿದ್ರು, ನಾವು ಇಂಗ್ಲಿಷ್ ಮೆಡಿಸನ್ ಯೂಸ್ ಮಾಡಲ್ಲ ಅಂತೀರ. ನೋಡಿ, ಸ್ವನೀತಿ, ಮನುಷ್ಯನ ಸ್ವನೀತಿ ಯಾವ ರೀತಿಯಾಗಿದೆ ಅಂತಂದ್ರೆ, ದೇವರನ್ನ ಕಂಡುಕೊಳ್ಳುವುದಕ್ಕಾಗಿ ದೇವರು ಇದೇ ಮಾರ್ಗದಲ್ಲಿ ಹೋದ್ರೆ ನಾನು ದೇವರನ್ನ ಮುಟ್ಟುತ್ತೇನೆ ಅಂತ ಹೇಳಿ ಆಲೋಚಿಸುವಂತವನಾಗಿರ್ತಾನೆ. ಆದ್ರೆ ಆ ಮಾರ್ಗ ಅವನನ್ನು ಎಲ್ಲಿಗೆ ನಡೆಸುತ್ತೆ? ಪಾತಾಳಕ್ಕೆ ನಡೆಸುತ್ತೆ. ಪ್ರಿಯರೇ ಹಲ್ಲೆಲೂಯಾ. ಅಗಲವಾದ ಮಾರ್ಗದಲ್ಲಿ ನೀವು ನಡಿಬೇಡ್ರಿ, ಇಕ್ಕಟ್ಟಾದ ಮಾರ್ಗದಲ್ಲಿ ನೀವು ನಡೀರಿ. ಅಲ್ಲಿ ಬಿಕ್ಕಟ್ಟುಗಳು ಬರ್ತಾವೆ, ಆದ್ರೆ ಅಲ್ಲಿ ಮುಂದೆ ದೇವರು ರಾಜಮಾರ್ಗವನ್ನ ನನಗಾಗಿ ನಿನಗಾಗಿ ಏನ್ ಮಾಡಿದಾನಂತ ತೆರೆದಿಟ್ಟಿದ್ದಾನೆ. ಪ್ರಿಯರೇ ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸ್ವನೀತಿಯನ್ನ, ನೇಮ ನಿಷ್ಠೆಗಳನ್ನ ಆಚರಿಸುವಂತವ್ರು ನಾವು ಆಗಿರ್ತೀವಿ. ಅದಕ್ಕಾಗಿ ಅದನ್ನ ನಾವು ಬಿಡಬೇಕು. ಕ್ರಿಸ್ತನಿಂದ ಬರುವಂತ ನೀತಿಯನ್ನು ನಾವು ಹೊಂದಿಕೊಳ್ಳುವಂತವರಾಗಬೇಕು. ಹಲ್ಲೆಲೂಯಾ. ಎಷ್ಟು ಜನರು ಇವತ್ತಿನ ದಿವಸದಲ್ಲಿ ಸ್ವನೀತಿಯನ್ನ ಆಶ್ರಯಿಸಿದವರಾಗಿ, ನೀರು ನನಗೆ ಮೋಕ್ಷ ಕೊಡುತ್ತೆ, ಬಟ್ಟೆಗಳು ನನಗೆ ಮೋಕ್ಷ ಕೊಡುತ್ತೆ, ಆಹಾರ ನನಗೆ ಮೋಕ್ಷ ಕೊಡುತ್ತೆ, ದೇವರನ್ನ ಸೃಷ್ಟಿಯಲ್ಲಿ ಹುಡುಕಿದ್ರೆ ಈ ಸೃಷ್ಟಿ ನನಗೆ ಮೋಕ್ಷ ಕೊಡುತ್ತೆ ಅಂತೇಳಿ ಸ್ವನೀತಿಯನ್ನ ಆಶ್ರಯಿಸಿ ಅವ್ರು ಏನಾದ್ರೂ ಲಯವಾಗುವ ವಸ್ತುಗಳನ್ನ ಲಯವಿಲ್ಲದ ದೇವರಿಗೆ ಆಪಾದನೆ ಮಾಡಿ. ಹಲ್ಲೆಲೂಯಾ. ಅದನ್ನು ಓದ್ತೀರಾ? ಎಲ್ಲಿದೆ ಅದು ವಾಕ್ಯ? ತೆಗಿರಿ ಒಂದ್ಸಾರಿ ಕ್ವಿಕ್ಕಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ. ಹೋದ್ರಿ ಆತನ ಗುಣಲಕ್ಷಣಗಳು ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನ ದೇವರೆಂದು ಘನಪಡಿಸಲಿಲ್ಲ. ದೇವರು ಯಾರಂತ ಹೇಳಿ ಗೊತ್ತು, ದೇವರು ಸೃಷ್ಟಿಯನ್ನು ಉಂಟು ಮಾಡಿದಂತ ಸೃಷ್ಟಿಕರ್ತನೆಂಬುದಾಗಿ ಗೊತ್ತು. ಆದರೂ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರಂತೆ? ದೇವರಂತೇಳಿ ಆತನನ್ನು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲವನ್ನೇ ಕಾಣಲಿಲ್ಲ. ಫಲ ಅಂತಂದ್ರೆ ಏನ್ರಿ? ಒಂದು ನಿತ್ಯ ಜೀವದ ಫಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಗಿ ಹೋಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ, ನೋಡ್ರಿ ವಾಕ್ಯ ಹೇಳ್ತಾ ಇದೆ, ಲಯವಾಗದ ದೇವರ ಮಹಿಮೆ, ಶಾಶ್ವತವಾಗಿರುವಂತ ದೇವರ ಮಹಿಮೆಯನ್ನ ಎಲ್ಲಿಗೆ ಆಪಾದನೆ ಮಾಡ್ತಾ ಇದ್ದಾರೆ ಅವರು? ಆ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯನನ್ನೇ ದೇವರೆಂಬುದಾಗಿ ನೆನೆಸಿ. ಕೆಲವೊಂದು ಪಂಗಡಗಳು, ಕೆಲವೊಂದು ಗುಂಪುಗಳು ಮನುಷ್ಯನನ್ನ ಮುಂದಿಟ್ಟುಕೊಂಡು ಇವರ ಮೂಲಕವಾಗಿ ಮೋಕ್ಷ ಸಿಗುತ್ತೆ ಎಂಬುದಾಗಿ ಕಾಣುವಂತ ಒಂದು ಸಂಗತಿ. ಲಯವಾಗುವಂತ ಮನುಷ್ಯ, ಲಯವಾಗುವಂತ ಪಶುಗಳು, ಕೆಲವೊಂದು ಪಶುಗಳನ್ನ ಹಿಂಬಾಲಿಸಿ ಹೋಗೋದ್ರ ಮೂಲಕವಾಗಿ ನಮಗೇನ್ ಸಿಗುತ್ತೆ? ಮೋಕ್ಷ ಸಿಗುತ್ತೆ ಎಂಬುದಾಗಿ. ಕೆಲವೊಂದು ಪಕ್ಷಿಗಳನ್ನ ಮುಂದೆ ಇಟ್ಕೊಂಡ್ರು, ಕೆಲವೊಂದು ಸರ್ಪಾದಿಗಳನ್ನ ಮುಂದೆ ಇಟ್ಕೊಂಡ್ರು, ಅವುಗಳ ಮೂರ್ತಿಯನ್ನ ಮಾಡಿಕೊಂಡ್ರು. ದೇವರು ಕೂಡ ಎಷ್ಟಂತ ನೋಡ್ತಾರೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಒಂದು ವೇಳೆ ಇದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ತಿಳಿಲಾರ್ದಾಗ ನೀವೇನ್ ಮಾಡ್ಬಿಡ್ತೀರಿ? ಏನ್ ಮಾಡ್ತೀರಿ ಹೇಳ್ರಿ? ಅವ್ನು ಇಷ್ಟಪ್ಪ, ಅವ್ನು ಹೆಂಗನ್ನ ನಡೀಲಿ, ಹೆಂಗನ್ನ ಜೀವಿಸ್ಲಿ, ಹೆಂಗನ್ನ ಇರ್ಲಿ ಅಂತ. ಅದಕ್ಕಾಗಿ ಅಲ್ಲಿ 24ನೇ ವಚನದಲ್ಲಿ ನಾವು ನೋಡ್ತೀವಿ, ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನ ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನ ವಲಸಾದ ನಡತೆಗೆ ಒಪ್ಪಿಸಿದನೆಂಬುದ. ಎಷ್ಟು ನಾನೇ ದೇವರು ಅಂತ ಹೇಳಿದ್ರು ಕೂಡ ನೀವು ನನ್ನನ್ನು ನಂಬದೆ ನಾನು ನಿಮ್ಮ ಮಧ್ಯದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ, ಆಶ್ಚರ್ಯ ಕಾರ್ಯಗಳನ್ನ
ಗಮನಿಸದೆ ಪರಿಗಣಿಸದೆ ನಿಮ್ಮ ಬುದ್ಧಿಗೆ ಜ್ಞಾನಕ್ಕೆ ಅದನ್ನ ತಿಳಿದುಕೊಳ್ಳದೆ ನೀವು ಪುನಃ ಅದೇ ವಲಸಾದ ದಾರಿಯಲ್ಲಿ ನಡೀತೀನಿ ಅಂತಂದ್ರೆ ನಾನಾದ್ರೂ ಎಷ್ಟು ಹೇಳು. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಅವ್ರನ್ನ ಹಂಗೆ ಬಿಟ್ಟು ಅಂತೇಳಿ. ಅದಕ್ಕಾಗಿ ಇವತ್ತಿನ ದಿವಸ ದೇವರು ಮನುಷ್ಯನಿಗೆ ಸ್ವೇಚ್ಛೆಯ ಸ್ವಾತಂತ್ರ್ಯವನ್ನು ಕೊಟ್ಟ ಕಾರಣಕ್ಕಾಗಿ ಮನುಷ್ಯನು ಎಲ್ಲೆಲ್ಲೆಲ್ಲೆಲ್ಲೋ ದೇವರನ್ನು ಏನ್ ಮಾಡ್ತಾ ಇದ್ದಾನೆ, ಹುಡುಕುತ್ತಾ ಇದ್ದಾನೆ. ಲಯವಾಗದ ದೇವರನ್ನ ಬಿಟ್ಟು ಲಯವಾಗುವಂತ ಮನುಷ್ಯನನ್ನ ದೇವರೇ ಸಮನಕ್ಕೆ ತರ್ತಾ ಇದ್ದಾನೆ. ಲಯವಾಗುವಂತ ಪಶುವನ್ನ, ಪಕ್ಷಿಯನ್ನ, ಏನಂತ ಹೇಳ್ತೀವಿ, ಸರ್ಪಾದಿಗಳನ್ನ ದೇವರ ಸಮಾನಕ್ಕೆ ತರ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ಸ್ವಾರ್ಥದ ಜೀವಿತ ನಮಗೆ ಮುಖ್ಯ ಅಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸ್ವನೀತಿಯನ್ನ ನಾವು ಆಶ್ರಯಿಸದೆ ಕ್ರಿಸ್ತನಿಂದ ಬರುವಂತ ನೀತಿಯನ್ನ ನಾವು ಆಶ್ರಯಿಸುವಂತವರಾಗೋಣ. ಎಷ್ಟು ಜನರು ಇವತ್ತಿನ ದಿವಸದಲ್ಲಿ ಎರಡು ಮಾರ್ಗಗಳಲ್ಲಿ ನಾವು ಇರ್ತೀವಿ. ದೇವರನ್ನ ಸೃಷ್ಟಿಕರ್ತನಾದಂತ ದೇವರು ಕಂಡುಕೊಂಡಾದ ಮೇಲೆ ಸಂಪೂರ್ಣವಾಗಿ ನಾವು ಹೆಂಗಿರ್ಬೇಕು, ಆತನಿಗೆ ಒಳಗಾಗಿರ್ಬೇಕು. ನೀರು ನೀರೇ, ವಲಸಾದ ನೀರು ಹೇಳೋಣ. ಎಮ್ಮೆ ಅಥವಾ ಆಕಳಿನಿಂದ ಹಿಂಡಿಕೊಂಡಿರ್ತಕ್ಕಂಥ ಹಾಲು ಆಲೆ, ಅದೇ ಹಾಲಿನೋಪಾದಿಯಲ್ಲಿ ಕಾಣುವಂತ ಸಬ್ಬಿನ ಪುಡಿ ಬುರುಗಿನ ನೀರು ಎರಡ ಸೇಮ್ ಕಾಣಿಸ್ತವೆ, ಎರಡು ಬೆಳ್ಳಗೆ ಕಾಣಿಸ್ತವೆ, ಎರಡು ನೋಡೋದಕ್ಕೆ ಆಕಾರ ಒಂದೇ ಇರುತ್ತೆ. ಟೀ ಮಾಡಿದಾಗ ಹಾಲನ್ನು ಹಾಕಿದಾಗ ಆಗುವಂತ ಚಹಾನೇ ಬೇರೆ, ಅದು ಹಾಲಿನೋಪಾದಿಯಲ್ಲಿ ಕಾಣುವಂತ ಸಬ್ಬಿನ ಪುಡಿಯಿಂದ ಮಾಡಿರ್ತಕ್ಕಂಥ ಆ ಹಾಲನ್ನು ಹಾಕಿದಾಗ ಆಗುವಂತ ಚಹಾನೇ ಬೇರೆ. ಈ ಹಾಲು, ನಿಜವಾದಂತಹ ಹಾಲು ನಮಗೆ ದೇಹಕ್ಕೆ ಬಲವನ್ನು, ಶಕ್ತಿಯನ್ನು ಕೊಟ್ಟರೆ ಅದನ್ನು ಕುಡಿದ್ರೆ ನಮ್ಮ ದೇಹದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾವೇನಾಗ್ತೀವಿ, ಬಲಹೀನರಾಗಿಬಿಡ್ತೀವಿ. ಅದು ನಮ್ಮನ್ನು ಅನಾರೋಗ್ಯಕ್ಕೆ, ಮರಣಕ್ಕೂ ಕೂಡ ನಡೆಸ್ಬೋದು. ಯಾಕಂದ್ರೆ ಯಾರು ಪ್ರಾಕ್ಟಿಕಲ್ ಮಾಡಿರಲ್ಲ, ಅದಕ್ಕೆ ಮುಂದೆ ಏನಾಗುತ್ತೆ ಅಂತೇಳಿ ನಮಗದು ಗೊತ್ತಿಲ್ಲ. ಆದ್ರೆ ಅಪಾಯ ಅಂತ ಆಗುತ್ತೆ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಸಹಜವಾಗಿ ಗೊತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸ್ವಕಾರ್ಯದ ಮೇಲೆ ಮನಸ್ಸಿಡದೆ, ಸ್ವಹಿತವನ್ನ ಮಾತ್ರ ನೋಡದೆ, ಪ್ರಯೋಜನವನ್ನ ಚಿಂತಿಸದೆ, ಸ್ವನೀತಿಯನ್ನ ಆಶ್ರಯಿಸದೆ, ಮತ್ತೆ ವಾಕ್ಯ ಹೇಳ್ತದೆ ಜ್ಞಾನೋಕ್ತಿಗಳ ಪುಸ್ತಕ 3:5 ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಕರ್ತನಲ್ಲಿ ಪೂರ್ಣವಾಗಿ ಭರವಸೆ ಇಡುವಂತದ್ದೇ ಏನಾಗಿದೆ ಅಂತ ಹೇಳ್ತ ವಾಕ್ಯ, God centered life. Hallelujah. Selfless. Hallelujah. Praise God. ನಾವು ನೋಡ್ತಾ ಇದ್ದೇವೆ, ಸೆಲ್ಫ್ ಲೈಫ್ ಅಲ್ಲ ಇವತ್ತಿನ ದಿವಸ ನಾನು ನೀನು ಯಾವ ಒಂದು ಲೈಫನ್ನು ಜೀವಿಸಬೇಕಾಗಿ ಲೀಡ್ ಮಾಡಬೇಕಾಗಿದೆ, ಗಾಡ್ ಸೆಂಟರ್ಡ್ ಲೈಫ್ ಅನ್ನು. Hallelujah. Praise God. ಸಮಯದಲ್ಲಿ ನಾವು ನೇರವಾಗಿ ವಾಕ್ಯದ ಕಡೆಗೆ ಹೋಗೋಣ. ಸಮಯದಲ್ಲಿ ದೇವರ ವಾಕ್ಯ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಮಾತಾಡ್ತಾ ಇದೆ. ನಿಸ್ವಾರ್ಥವಾದಂತಹ ಜೀವಿತ. ಎಂತಹ ಜೀವಿತ ಅಂತೆ? ನಿಸ್ವಾರ್ಥವಾದಂತಹ ಜೀವಿತ. Hallelujah. ಸ್ವಾರ್ಥವಿಲ್ಲದೆ ಇರುವಂತಹ ಜೀವಿತ. ಹಲ್ಲೆಲೂಯಾ. ದೇವರು ಉಸಿರು ತೆಗೆದ ಮೇಲೆ ಏನಾದ್ರೂ ಮಾಡೋಕ್ಕಾಗತ್ತಾ? ನಾವು ಮಾಡೋಕ್ಕಾಗತ್ತಾ? ದೇವರು ಅವಕಾಶ ಕೊಟ್ಟಿದ್ದಾನೆ, ಸಮಯ ಕೊಟ್ಟಿದ್ದಾನೆ, ಗಳಿಗೆಯನ್ನು ಕೊಟ್ಟಿದ್ದಾನೆ, ಎಲ್ಲವುಗಳನ್ನು ನಮಗೆ ಏರಳವಾಗಿ ಒದಗಿಸಿ ಕೊಟ್ಟಿದ್ದಾನೆ. ಕೊಟ್ಟಿರ್ತಕ್ಕಂಥ ಈ ಸಮಯ, ಈ ಗಳಿಗೆಯಲ್ಲಿ ನಾವು ದೇವರನ್ನು ಸ್ತುತಿಸದೆ ಲೋಕದ ಕಾರ್ಯಗಳಲ್ಲಿಯೇ ನಾವು ಮುಳುಗಿ ಹೋಗಿ ಸ್ವಪ್ರಯೋಜನವನ್ನು ಚಿಂತಿಸುವವರು, ಸ್ವಹಿತವನ್ನು ಮಾತ್ರ ನೋಡುವವರು, ಸ್ವನೀತಿಯನ್ನು ಆಶ್ರಯಿಸಿಕೊಂಡವರು, ಒಂದು ಬುದ್ಧಿಯ ಮೇಲೆ ಆಧಾರವಾಗಿ ನಿಂತವರು ನಾವು. ಆದ್ರೆ ಪ್ರಯೋಜನ ಇಲ್ಲ. ಇನ್ನು ಮುಂದೆ ಆದ್ರೂ ನಮ್ಮ ಜೀವಿತ ನಿಸ್ವಾರ್ಥವಾದಂತ ಜೀವಿತವಾಗಿ ಮಾರ್ಪಡಬೇಕಾಗಿದೆ. ಇನ್ನು ಮುಂದೆ ಆದ್ರೂ ನಮ್ಮ ಜೀವಿತ ಭಕ್ತಿಯಲ್ಲಿ ಸ್ಥಿರವಾದಂತ ಮೆಟ್ಟಿಲನ್ನ, ಒಂದು ಮೆಟ್ಟಲಾದ ಮೇಲೆ ಇನ್ನೊಂದು ಮೆಟ್ಟಲನ್ನು ಏರುವಂತ ಜೀವಿತವಾಗಿ ಬದಲಾವಣೆ ಆಗಬೇಕಾಗಿದೆ. ಎಷ್ಟು ದೇವರನ್ನ ತಿಳಿದುಕೊಂಡು ಎಷ್ಟು ವರ್ಷಗಳು ಕಳೆದಾದಾಗಲೂ ಕೂಡ ಅದೇ ಒಂದು ಭಕ್ತಿ, ಅದೇ ಒಂದು ಪ್ರಾರ್ಥನೆಯಲ್ಲಿ ನೀನು ಇರಬಾರ್ದು. ಹಲ್ಲೆಲೂಯಾ. ನಿನ್ನ ಮಗ 6ನೇ ವಯಸ್ಸಿರುವಾಗ ನೀನು 1ನೇ ಕ್ಲಾಸಿಗೆ ಸೇರಿಸ್ತೀವಿ, ಅದೇ ನಿನ್ನ ಮಗ 14 ವರ್ಷ ಆದ್ಮೇಲೆ ಅದೇ 1ನೇ ಕ್ಲಾಸಲ್ಲಿ ಇದ್ರೆ ನೀನು ಏನ್ ಮಾಡ್ತೀಯಾ? ಇಲ್ಲಪ್ಪ, ಒಳ್ಳೆ ಮಗ ನೀನು, ಎಲ್ಲರ ಮುಂದೆ ನೀನು ಇಲ್ಲೇ ನೀನೇ ಶಬಾಸ್ ಅಂತೇಳಿ ನೀನು ಶಬಾಸ್ ಕೊಡ್ತೀಯಾ? ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಇಷ್ಟು ಸಮಯವನ್ನ ನಾನು ನಿನಗೆ ಕೊಟ್ಟಿದ್ದೀನಿ. ನಿನಗೆ ಯಾವ್ದಾದ್ರು ಬೇರೆ ಕೆಲಸ ಹಚ್ಚಿದ್ದೀನ? ನಿನಗೆ ಎಲ್ಲಾದ್ರೂ ಕೆಲಸಕ್ಕೆ ಕಳಿಸಿದಿನ? ನಿನ್ನನ್ನ ಸ್ಕೂಲ್ಗೆ ಮಾತ್ರ ಕಳಿಸಿದ್ದೀನಲ್ಲ. ನೀನು ಸ್ಕೂಲ್ನಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಟಡಿ ಮಾಡಲಾರ್ದೆ, ಅವುಗಳನ್ನ ಕಲಿಲಾರ್ದೆ ನೀನು ಆ ಸಮಯವನ್ನ ಯಾಕೆ ವ್ಯರ್ಥ ಮಾಡಿಕೊಂಡಿ? ಆ ನಿನ್ನ ಸ್ನೇಹಿತರು ಅವರು 10ನೇ ಕ್ಲಾಸಿಗೆ ಯಾವ ರೀತಿಯಾಗಿ ಹೋದ್ರು, ಆದ್ರೆ ನೀನ್ ಯಾಕೆ ಹೋಗ್ಲಿಲ್ಲ? ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ನೀವು ದೇವರನ್ನು ನಂಬಿದಾಗಿರ್ತಕ್ಕಂಥ ಭಕ್ತಿಗಿಂತ ಹೆಚ್ಚಿನ ಭಕ್ತಿಯನ್ನ ದಿನವೂ ಕೂಡ ನೀವೇನ್ ಮಾಡ್ಬೇಕು? ಕಟ್ಟಿಕೊಳ್ಳುವಂತವರಾಗಬೇಕು. ದೇವರು ನಂಬಿದಾಗ ಬಂದಿರತಕ್ಕಂಥ ಪ್ರಾರ್ಥನೆಗಿಂತ ಹೆಚ್ಚಿನ ಪ್ರಾರ್ಥನೆಯನ್ನ ನೀವು ಮಾಡುವಂತವರು ಆಗ್ಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಿಸ್ವಾರ್ಥವಾದ ಜೀವಿತದ ಮಾರ್ಗಗಳು ಏನಾಗಿದೆ ಎಂಬುದಾಗಿ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳುವಂತವರಾಗೋಣ ಪ್ರಿಯರೇ. ಮೊಟ್ಟ ಮೊದಲಾಗಿ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ ಓದ್ಕೊಳ್ಳೋಣ.
ಹಲ್ಲೆಲೂಯಾ. ನಿನ್ನ ದೇವರಾಗಿರುವ ಕರ್ತನನ್ನ ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಹಲ್ಲೆಲೂಯಾ. ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿ. ಹಲ್ಲೆಲೂಯಾ. ಪೂರ್ಣ ಅಂತ ಹೇಳಿದಾರ, ಅಪೂರ್ಣ ಅಂತ ಹೇಳಿದಾರ? ಪೂರ್ಣ ಅಂದ್ರೆ ಏನ್ರಿ? ಹೋಲ್ ಎಂಬುದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತೀವಿ, ಸಾಸಿವೆ ಕಾಳಿನಷ್ಟಿರುವಂತ ನಂಬಿಕೆ ನಿಮಗಿದ್ದರೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯಾ. ಸಾಸಿವೆ ಕಾಳು ಹೆಂಗಿರುತ್ತೆ ನೋಡೋದಕ್ಕೆ? ಅದು ಚಿಕ್ಕದಾಗಿದ್ರು ಕೂಡ ಅದು ಹೆಂಗಿರುತ್ತೆ? ಫುಲ್ಲಿ ರೌಂಡೆಡ್ ಆಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮ್ಮಲ್ಲಿ ಇರುವುದೇ ಆದರೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಮನಸ್ಸಿನಿಂದ, ನಿನ್ನ ಪೂರ್ಣ ಪ್ರಾಣದಿಂದ, ನಿನ್ನ ಪೂರ್ಣ ಬುದ್ಧಿ ಶಕ್ತಿಯಿಂದ ನೀನು ನಿನ್ನ ದೇವರಾಗಿರುವ ಕರ್ತನನ್ನೇ ಏನ್ ಮಾಡ್ಬೇಕಂತೆ? ಪ್ರೀತಿಸುವಂತವನಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರಿಗೆ ಪ್ರಥಮ ಸ್ಥಾನವನ್ನ ನೀಡುವಂತ ವ್ಯಕ್ತಿ ನೀನು ಆಗಬೇಕು. ನಿನ್ನ ಜೀವಿತದಲ್ಲಿ ದೇವರ ಕೇಂದ್ರ ಬಿಂದುವಾಗಿ ಜೀವಿಸುವಂತ ಮಗನು ಮಗಳು ನೀನು ಆಗಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರಕಟಣೆ ಪುಸ್ತಕದಲ್ಲಿ ಸಿಂಹಾಸನದ ಮೇಲೆ ದೇವರು ಕೂತಿರುವಾಗ ದೇವರ ವಾಕ್ಯದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ಪ್ರಿಯರೇ, 4ನೇ ವಚನ, ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳು ಇದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳು ಇದ್ದವು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಿಂಹಾಸನದ ಸುತ್ತಲು ಎಂಬುದಾಗಿ ದೇವರಿಗೆ ಸುತ್ತವಾಗಿ ಎಷ್ಟು ಜನ ಕೂತಿದ್ದಾರಂತೆ? 24 ಜನ ಹಿರಿಯರು. ಹಲ್ಲೆಲೂಯಾ. ಅವರು ದೇವರನ್ನೇ ಮುಖ್ಯ ಕೇಂದ್ರ ಸ್ಥಾನವನ್ನಾಗಿ ಅವರು ಕೂತ್ಕೊಂಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡಲಾರದೆ ನಾವು ಜೀವಿಸ್ತಾ ಇರ್ಬೋದು. ದೇವರ ಸ್ಥಾನವನ್ನ ಒಂದು ವೇಳೆ ನಾವು ಯಾವುದಾದ್ರೂ ವಸ್ತುವಿಗೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ, ಯಾವುದಾದ್ರೂ ಒಂದು ಸಂಗತಿಗೆ, ಯಾವುದಾದ್ರೂ ಒಂದು ನೇಮ ನಿಷ್ಠೆಗೆ ನಾವು ಕೊಟ್ಟಿರುವಂತವರು ಆಗಿರ್ಬೋದು. ದೇವರು ಇವತ್ತಿನ ದಿವಸ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀನು ನಿನ್ನ ದೇವರಾಗಿರುವ ಕರ್ತನನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ನೀನು ಆತನನ್ನ ಏನಂತ ಹೇಳ್ತಾ ಇದ್ದೇವೆ? ಪ್ರೀತಿಸುವಂತ ವ್ಯಕ್ತಿ ಆಗಿದೆಯಾ? ಹಲ್ಲೆಲೂಯಾ. ಆ ಪರಲೋಕದಲ್ಲಿ ಸುತ್ತಲೂ ಕೂಡ, ಸಿಂಹಾಸನ ಸುತ್ತಲೂ ಕೂಡ 24 ಸಿಂಹಾಸನಗಳಿದ್ದಾವೆ. ಆದ್ರೆ ಮುಖ್ಯವಾಗಿ ಯಾರಿದ್ದಾರೆ ಮಧ್ಯದಲ್ಲಿ? ಕ್ರಿಸ್ತನೇ ಇದ್ದಾನೆ. ಹಲ್ಲೆಲೂಯಾ. ದೇವರೇ ಇದ್ದಾನೆ. ಅದೇ ರೀತಿಯಾಗಿ ನನ್ನ ನಿನ್ನ ಭಕ್ತಿಯ ಜೀವಿತ ಆಗಲಾರದೆ ಹೋದರೆ ನಾವು ನಿಸ್ವಾರ್ಥವಾದಂತ ಜೀವಿತವನ್ನು ಜೀವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸತ್ಯವೇದ ನನ್ನನ್ನು ನಿನ್ನನ್ನು ಎಚ್ಚರ ಪಡಿಸ್ತಾ ಇದೆ, ಈ ವರ್ಷವಾದರೂ ನಾವು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವಂತ ನಿಸ್ವಾರ್ಥವಾದಂತ ಜೀವಿತವನ್ನ ಜೀವಿಸುವಂತವರಾಗೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನೇ ಸಮಸ್ಯೆ ಬರಲಿ, ಕಷ್ಟ ಬರಲಿ, ತೊಂದರೆ ಬರಲಿ, ನನ್ನ ದೇವರು ನನಗಿದ್ದಾನೆ, ನನ್ನ ದೇವರು ನನ್ನನ್ನ ಆದುಕೊಳ್ತಾನೆ, ನನ್ನ ದೇವರು ಕುರುಬನಾಗಿ ಮುಂದೆ ಇರುವಾಗ, ಕುರಿಯಾಗಿ ನಾನು ಹಿಂದೆ ಇರುವಾಗ ನಾನು ಭಯಪಡುವಂಥದ್ದು ಬೇಕಾಗಿಲ್ಲ. ನನ್ನ ದೇವರು ಹಿಂಬಲವಾಗಿ, ಮುಂಬಲವಾಗಿ, ಮೇಲೆಯಾಗಿ, ಅಕ್ಕದಲ್ಲಿ ಪಕ್ಕದಲ್ಲಿ ನನ್ನ ದೇವರು ಸುತ್ತುವರಿಸಿಕೊಂಡಿರುವಾಗ ನಾನು ಯಾವ ವಿಷಯಕ್ಕಾಗಿ ಕೂಡ ಚಿಂತಿಸುವಂಥದ್ದು ಬೇಕಾಗಿಲ್ಲ. ನನ್ನ ದೇವರು ಹೇಳಿದಾನೆ ಏನೆಂಬುದಾಗಿ, ನೀನು ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿನ್ನಿಂದ ಆದಿತ್ಯ. ಯಾಕೆ ಚಿಂತೆ ಮಾಡ್ತೀನಿ? ಹಲ್ಲೆಲೂಯಾ. ನಾನಿದ್ದೇನೆ ನಿನಗೋಸ್ಕರವಾಗಿ. ನಾಳೆ ವಿಷಯಕ್ಕೋಸ್ಕರವಾಗಿ ನೀನು ಚಿಂತೆ ಮಾಡಬೇಡ. ನಾಳೆಯ ದಿವಸ ಆ ದಿವಸ ಅದನ್ನೇ ಅದು ಚಿಂತಿಸಿಕೊಳ್ಳಲಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರನ್ನ ಮುಖ್ಯ ಕೇಂದ್ರ ಸ್ಥಾನದಲ್ಲಿ ನೀನು ಇಟ್ಟುಕೊಂಡು ಜೀವಿಸುವಂತದ್ದಾದ್ರೆ ನಿನ್ನ ಜೀವಿತ ನಿಸ್ವಾರ್ಥವಾದಂತ ಜೀವಿತವಾಗಿ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ಸಹೋದರ ಸಹೋದರಿಯೇ, ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಆ 24 ಹಿರಿಯರಂತೆ ದೇವರ ಸುತ್ತಲೂ ಇದ್ದಾರೆ. ಹಲ್ಲೆಲೂಯಾ. ಎಲ್ಲಿದ್ದಾರೆ ಅವರು? ದೇವರ ಸುತ್ತಲಿದ್ದಾರೆ. ಇವತ್ತು ನಾವು ನಮ್ಮ ಸುತ್ತ ಯಾವುದನ್ನು ನಾವು ಇಟ್ಕೊಂಡಿದ್ದೇವೆ? ಹಲ್ಲೆಲೂಯಾ. ಸಮಯವನ್ನ ಯಾರಿಗೆ ನಾವು ಕೊಡ್ತಾ ಇದ್ದೇವೆ? ಹಲ್ಲೆಲೂಯಾ. ಬದುಕು ಎಂಬುದಾಗಿ ಬದುಕಿಗೆ ಸಮಯ ಕೊಡ್ತಾ ಇದ್ದೇವಾ? ಕೆಲಸಕ್ಕೆ ಸಮಯ ಕೊಡ್ತಾ ಇದ್ದೇವಾ? ಟಿವಿಗೆ ಸಮಯ ಕೊಡ್ತಾ ಇದ್ದೇವಾ? ವಸ್ತ್ರಧಾರಣೆಗೆ ಸಮಯ ಕೊಡ್ತಾ ಇದ್ದೇವಾ? ಮೊಬೈಲ್ಗೆ ಸಮಯ ಕೊಡ್ತಾ ಇದ್ದೇವಾ? ಸೋಷಿಯಲ್ ಮೀಡಿಯಾಕ್ಕೆ ಸಮಯ ಕೊಡ್ತಾ ಇದ್ದೇವೆ? ಯಾವುದಕ್ಕೆ ಕೊಡ್ತಾ ಇದ್ದೀವಿ ನಾವು ಸಮಯ? ದೇವರಿಗಿಂತ ಹೆಚ್ಚಿನದಾಗಿ ಯಾರನ್ನು ನಾವು ಪ್ರೀತಿ ಮಾಡುವಂತವರು ಆಗಿದ್ದೇವೆ? ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ ಯಾರನ್ನು ನಾವು ಪ್ರೀತಿಸುವಂತವರು ಆಗಿದ್ದೇವೆ? ಹಲ್ಲೆಲೂಯಾ.
ಅದಕ್ಕಾಗಿ ಇವತ್ತಿನ ದಿವಸ ನಿಸ್ವಾರ್ಥ ಜೀವಿತದ ಮಾರ್ಗದಲ್ಲಿ ನಾನು ನೀನು ಬರಬೇಕಾದ್ರೆ ಪ್ರಥಮವಾಗಿ ದೇವರಿಗೆ ಪ್ರಥಮ ಸ್ಥಾನವನ್ನು ನಾವು ಕೊಡುವಂತವರಾಗೋಣ ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ನಿಸ್ವಾರ್ಥದ ಜೀವಿತದ ಮಾರ್ಗದಲ್ಲಿ ಎರಡನೇದಾಗಿ ಏನ್ರಿ, ನಾವು ಇತರರನ್ನ ಪ್ರೀತಿಸುವಂತ ಹಂಗಿನಲ್ಲಿ ಕೂಡ ಇದ್ದೇವೆ. ಯೋಹಾನ ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಯಾವ ಪ್ರೀತಿ ಕೂಡ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಸ್ವಾಮಿ ಅಂತೆ ನಮ್ಮನ್ನು ಎಷ್ಟು ಪ್ರೀತಿಸಿದರೆ ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ. ಹಲ್ಲೆಲೂಯಾ. ಆತನು ಹೇಳಿದಾನೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ನೀನು ಪ್ರೀತಿಸುವಂತ ಹಂಗಿನಲ್ಲಿ ಇದ್ದೀಯ. ಸಹೋದರ ಸಹೋದರಿಯೇ, ಇವತ್ತಿನ ದಿವಸ ನಿಸ್ವಾರ್ಥವಾದಂತ ಜೀವಿತವನ್ನು ನಾವು ಕಲಿತುಕೊಳ್ತಾ ಇದ್ದೇವೆ. ಸ್ವಾರ್ಥವಿಲ್ಲದ ಡಂಬವಿಲ್ಲದಂತ ಜೀವಿತವನ್ನು ನಾವು ಕಲಿತುಕೊಳ್ತಾ ಇದ್ದೇವೆ. ದೇವರು ವಾಕ್ಯ ಹೇಳ್ತಾ ಇದೆ, ನೀನು ನಿನ್ನ ಜೀವಿತದಲ್ಲಿ ಇತರರನ್ನ ಪ್ರೀತಿಸುವಂತ ಹಂಗಿನಲ್ಲಿ ಇದ್ದೀ ಎಂಬುದಾಗಿ ನೀನು ಗ್ರಹಿಸಿಕೊಂಡಿದೀಯಾ? ಏಸಪ್ಪ ಹೇಳ್ತಾ ಇದ್ದಾರೆ. ಓದ್ತಿರೋ ವಚನ 13ನೇ ವಚನ 15ನೇ ಅಧ್ಯಾಯ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದು ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವೇ ನನ್ನ ಸ್ನೇಹಿತರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿವಸ ನನ್ನಂತೆಯೇ ನನ್ನ ನೆರೆಹೊರೆಯವನನ್ನು ನಾನು ಪ್ರೀತಿಸುವ ಹಂಗಿನಲ್ಲಿದ್ದೇನೆ. ನನ್ನಂತೆಯೇ ನನ್ನ ಅಕ್ಕಪಕ್ಕದವ್ರನ್ನ ಪ್ರೀತಿಸುವಂತ ಹಂಗಿನಲ್ಲಿದ್ದೇನೆ. ನನ್ನಂತೆಯೇ ನಾನು ಇತರರನ್ನ ಪ್ರೀತಿಸುವಂತ ಹಂಗಿನಲ್ಲಿದ್ದೇನೆ. ಸ್ವಾರ್ಥ ಜೀವಿತವಲ್ಲ, ನಿಸ್ವಾರ್ಥ ಜೀವಿತವನ್ನ ನಾವು ಜೀವಿಸುವಂತವರು ಆಗೋಣ ಪ್ರಿಯರೇ. ನೋಡ್ತಾ ಇದ್ದೇವೆ 13ನೇ ವಚನದಲ್ಲಿ ಕ್ರಿಸ್ತನ ಸ್ವಾರ್ಥವಿಲ್ಲದ ಜೀವಿತ ನೋಡ್ರಿ. 15ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 1 ಮತ್ತು 3ನೇ ವಚನ ಓದಿಕೊಳ್ಳೋಣ. ಹಲ್ಲೆಲೂಯಾ. ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನ ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವವನಾಗಿ ಅವನ ಸುಖವನ್ನ ನೋಡಿಕೊಳ್ಳಲಿ. ಯಾಕಂದರೆ ಕ್ರಿಸ್ತನೂ ಸಹ ತನ್ನ ಸುಖವನ್ನ ನೋಡಿಕೊಳ್ಳಲಿಲ್ಲ. ದೇವರೇ, ನಿನ್ನನ್ನು ದೂಷಿಸಿದವರ ದೂಷಣೆಗಳು ನನ್ನ ಮೇಲೆ ಬಂದವು ಎಂಬುದಾಗಿ ಬರೆದಿರುವಂತೆ ಆತನಿಗೆ ಸಂಭವಿಸುತ್ತಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ಆತನು ಇತರರ ಸುಖಕ್ಕಾಗಿ ಈ ಲೋಕಕ್ಕೆ ಆತನು ಹೊರಟು ಬಂದ ಪ್ರಿಯರೇ. ಹೌದು. ಯೇಸಪ್ಪ ಹೇಳ್ತಾನೆ, ನನ್ನ ಹಿಂದೆ ಬರುವವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಬಳಿಗೆ ನನ್ನ ಹಿಂದೆ ಬರಲಿ ಎಂಬುದಾಗಿ. ಶಿಲುಬೆ ಅಂತಂದ್ರೆ ಶ್ರಮೆಯೂ ಕೂಡ ಇದೆ, ಶಿಲುಬೆ ಅಂತಂದ್ರೆ ಆಶೀರ್ವಾದ ಕೂಡ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ಏನಂತ ಹೇಳಂತಂದ್ರೆ, ಆತನು ತನ್ನ ಸ್ವಂತ ಹಿತವನ್ನ ನೋಡಿಕೊಳ್ಳಲಿಲ್ಲ, ತನ್ನ ಸ್ವಂತ ಏನಂತ ಹೇಳ್ತೀವಿ ಸುಖವನ್ನ ನೋಡಿಕೊಳ್ಳಲಿಲ್ಲ. ಕ್ರಿಸ್ತನ ಜೀವಿತವೇ ನಿಜವಾದಂತ ನಿಸ್ವಾರ್ಥವಾದಂತ ಜೀವಿತವಾಗಿ ಇರುವಂತದ್ದಾಗಿದೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ. ಮತ್ತೆ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂತಂದ್ರೆ 1 ಕೊರಿಂಥಿ 10:33 ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕು ಎಂಬುದಾಗಿ. ಹಲ್ಲೆಲೂಯಾ. ಎಂತ ಒಂದು ನಮಗೆ ಮಾಡೆಲ್ ಆಗಿ ಪೌಲ ಭಕ್ತನಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸರ್ ಗೊತ್ತೀರಾ? 1 ಕೊರಿಂಥಿ 10:33 ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಎಲ್ಲರನ್ನು ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪೌಲನು ನಮಗೆ ಒನ್ ಆಫ್ ದ ಗ್ರೇಟೆಸ್ಟ್ ಮಾಡೆಲ್ ಇನ್ ದ ಬೈಬಲ್ ಪ್ರಿಯರೇ. ಹಲ್ಲೆಲೂಯಾ. ಒಂದು ದೊಡ್ಡದಾಗಿರ್ತಕ್ಕಂಥ ಮಾದರಿ ಯಾರ್ರಿ? ಪೌಲನಾಗಿದ್ದಾನೆ. ಹಲ್ಲೆಲೂಯಾ. ಪೌಲನು ಹೇಳ್ತಾ ಇದ್ದಾನೆ, ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸೋದಿಲ್ಲ, ಮನುಷ್ಯರೆಲ್ಲರೂ ಏನಂತೆ ರಕ್ಷಣೆಯನ್ನ ಹೊಂದಬೇಕು. ಏನು ಹೊಂದಬೇಕಂತೆ? ರಕ್ಷಿಸಲ್ಪಡಬೇಕು. ರಕ್ಷಣೆಯ ಜೀವಿತ ಶ್ರೇಷ್ಠವಾಗಿರುವಂತಹ ಜೀವಿತ. ಮನುಷ್ಯರೆಲ್ಲರೂ ರಕ್ಷಣೆ ಹೊಂದುವುದಕ್ಕಾಗಿ ಅವರ ಪ್ರಯೋಜನಕ್ಕಾಗಿ ನಾನು ಚಿಂತಿಸ್ತೇನೆ. ನಾನು ಎಲ್ಲರನ್ನ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಎಲ್ಲರನ್ನ ಮೆಚ್ಚಿಸುವವನು ನಾನು ಆಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿವಸ ನಿಸ್ವಾರ್ಥವಾದಂಥ ಜೀವಿತ ನಾವು
ಬಯಸುವಂತವರಾಗಬೇಕು. ನಮ್ಮ ಸುಖವನ್ನಲ್ಲ, ನಾವು ಇತರರ ಸುಖವನ್ನು ನೋಡಬೇಕಾ ಆಗಿದೆ. ನಾವು ಇತರರನ್ನ ಪ್ರೀತಿಸುವಂತದ್ದಾಗಿದೆ. ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವಂತದ್ದಾಗಿದೆ. ಇತರರ ರಕ್ಷಣೆಗೋಸ್ಕರವಾಗಿ ನಾವು ಬಾಳುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ 5ನೇದಾಗಿ ನಾವು ನೋಡೋಣ. 1 ಕೊರಿಂಥಿ 9:19 ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ನಾನು ಎಲ್ಲಾ ವಿಷಯದಲ್ಲಿ ಸ್ವತಂತ್ರನಾಗಿ ಇದ್ದರೂ ಹೆಚ್ಚು ಜನರನ್ನ ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನ ಎಲ್ಲರಿಗೂ ಅಧೀನ ಮಾಡಿದನು ಎಂಬುದಾಗಿ. ಹೆಚ್ಚು ಜನರನ್ನ ಸಂಪಾದಿಸಿಕೊಳ್ಳಬೇಕು, ಹೇಗಾದ್ರೂ ಮಾಡಿ ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರಬೇಕು, ಹೇಗಾದ್ರೂ ಮಾಡಿ ಕ್ರಿಸ್ತನನ್ನ ಅವರಿಗೆ ಪರಿಚಯಿಸಬೇಕು, ಹೇಗಾದ್ರೂ ಮಾಡಿ ಕ್ರಿಸ್ತನ ನಿತ್ಯ ಜೀವನ ಅವರು ಕಂಡುಕೊಳ್ಳುವುದಕ್ಕಾಗಿ ಅವರಿಗೆ ಒಂದು ಭಕ್ತಿಯ ಜೀವಿತವನ್ನು ಕಲಿಸಿಕೊಡ್ಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನನಗೆ ಎಲ್ಲಾ ವಿಷಯದಲ್ಲಿ ಸ್ವತಂತ್ರನಾಗಿ ನಾನು ಇದ್ರೂ ಕೂಡ ನಾನು ಹೆಚ್ಚು ಜನರನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ನಾನು ಏನ್ ಮಾಡಿದ್ದೇನೆ, ನನ್ನನ್ನು ನಾನು ಎಲ್ಲರಿಗೂ ಅಧೀನನಾಗಿ ಮಾಡಿದ್ದೇನೆ. ಆತನ ಪಾಂಡಿತ್ಯ, ಆತನ ಒಂದು ಧಾರ್ಮಿಕತೆಯ ವಿಷಯದಲ್ಲಿ, ಆ ಫರಿಸಾಯತ್ವದ ವಿಷಯದಲ್ಲಿ ಆತನಿಗಿರ್ತಕ್ಕಂಥ ಒಂದು ಹೋದ, ಆತನಿಗಿರ್ತಕ್ಕಂಥ ಒಂದು ಏನಂತ ಹೇಳ್ತೀವಿ ಡಿಗ್ನಿಟಿ, ಅದೆಲ್ಲವನ್ನ ಬಿಟ್ಟುಬಿಟ್ಟಿದ್ದಾನೆ. ಯಾರೇ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕೆಂದ್ರೆ ಆತನ ಒಂದು ಮನಸ್ಸು ಏನಾಗಿದೆ, ಈಗ ಕ್ರಿಸ್ತನನ್ನೇ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡಿರ್ತಕ್ಕಂಥ ಲೈಫ್, ಕ್ರೈಸ್ಟ್ ಸೆಂಟರ್ಡ್ ಲೈಫ್ ಎಂಬುದಾಗಿ. ಹಲ್ಲೆಲೂಯಾ, ಕ್ರಿಸ್ತನೇ ಕೇಂದ್ರ. ಹಲ್ಲೆಲೂಯಾ. ಆತನು ನಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಒಂದೇ, ಆತನು ನಮಗೆ ಕೊಟ್ಟಿರ್ತಕ್ಕಂಥ ಆಜ್ಞೆ ಒಂದೇ, ನೀವು ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಸಾರಿರಿ. ಆಜ್ಞೆಗಳು ಯಾವುದನ್ನು ನಾನು ಹೇಳಿದೆನೋ ಅವುಗಳನ್ನ ಕಾಪಾಡಿಕೊಳ್ಳುವುದಕ್ಕೆ ನೀವು ಉಪದೇಶ ಮಾಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ನಮಗೆ ತಿಳಿಸ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದ್ರೆ, ನಮ್ಮ ಜೀವಿತ ನಿಸ್ವಾರ್ಥವಾದಂಥ ಜೀವಿತ ಆಗಬೇಕು. ಅದಕ್ಕಾಗಿ ನಾವು ಎಲ್ಲರಿಗೂ ಅಧೀನವಾಗಿರಬೇಕು. ಹಲ್ಲೆಲೂಯಾ. ಸೇವೆಗೆ ಹೋದಂಥ ಸಮಯದಲ್ಲಿ ಕೆಲವರು ಬೈಯೋರು, ಕೆಲವೊಬ್ರು ಉಗುಳೋರು, ಕೆಲವೊಬ್ರು ಹೊಗಳೋರು ಇರ್ತಾರೆ. ಹಲ್ಲೆಲೂಯಾ. ಕೆಲವೊಬ್ರು ದೂರದಿಂದ ನೋಡಿದ್ರೆ ಇವ್ರು ಯಾಕಪ್ಪ ಬಂದ್ರ ಅಂತೇಳಿ ಸರದು ಮತ್ತೆ ನಮ್ಮ ಮನೆಗೆ ಬಂದ್ಬಿಡ್ತಾರೆ ಅಂತೇಳಿ ಹೋಗುವಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಪೌಲನಿಗೆ ಅವೆಲ್ಲ ಆದಾಗಲೂ ಕೂಡ, ಅನುಭವಗಳು ಆದಾಗಲೂ ಕೂಡ ಆತನು ಹೇಳ್ತಾ ಇದ್ದಾನೆ, ಎಲ್ಲರನ್ನ ನಾನು ಸಂಪಾದನೆ ಮಾಡಬೇಕು. ಏನಂದ್ರೆ ಆತನ ಉದ್ದೇಶ, ಹೆಚ್ಚು ಜನರನ್ನ ಸಂಪಾದಿಸಿಕೊಳ್ಳಬೇಕೆಂದು ನಾನು ಎಲ್ಲರಿಗೂ ನಾನು ಅಧೀನನಾದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮ ಜೀವಿತ ಯಾವ ರೀತಿಯಾಗಿದೆ? ನಾವು ಮಾತ್ರ ನಂಬಿದ್ರೆ ಸಾಕು. ನಮ್ಮ ಯಜಮಾನ ನಂಬೋದು ಬೇಕಾಗಿಲ್ಲ, ನನ್ನ ಮಕ್ಕಳು ನಂಬೋದು ಬೇಕಾಗಿಲ್ಲ, ನನ್ನ ಸೊಸೆ ನಂಬೋದು ಬೇಕಾಗಿಲ್ಲ, ನನ್ನ ಅಳಿಯಂದ್ರು ನಂಬೋದು ಬೇಕಾಗಿಲ್ಲ, ನನ್ನ ಮೊಮ್ಮಕ್ಕಳು ನಂಬೋದು ಬೇಕಾಗಿಲ್ಲ. ಇಲ್ಲರೇ ನಾನು ಮಾತ್ರ ಸಾಕು. ಹಲ್ಲೆಲೂಯಾ. ಸ್ವಾರ್ಥದ ಜೀವಿತ ಬೇಡ. ಎಲ್ಲರನ್ನು ಕೂಡ ಕ್ರಿಸ್ತನ ಕಡೆಗೆ ನಾವು ನಡೆಸಿದ್ರೆ, ಆವತ್ತಿನ ದಿವಸ ನೀನು ಸ್ವರ್ಗದಲ್ಲಿದ್ರೆ, ನಿನ್ನ ಕುಟುಂಬದವರು ನರಕದಲ್ಲಿದ್ರೆ, ಆವತ್ತಿನ ದಿವಸ ನಿನ್ನ ಮನಸ್ಸು ಹೆಂಗಿರುತ್ತೆ? ಆ ಕೆಳಗಡೆ ಪಾತಾಳದಲ್ಲಿ ಇಳಿದು ಹೋಗಿರ್ತಕ್ಕಂಥ ಐಶ್ವರ್ಯವಂತನು ಗೋಗರಿತಾ ಇದ್ದಾನೆ, ಅಳುತ್ತಾ ಇದ್ದಾನೆ. ಅಯ್ಯೋ, ನನಗೆ ಅವಕಾಶ ಇದ್ದಾಗಲೂ ಕೂಡ ನನ್ನ ಮನೆಯ ಮುಂದೆ ಬಡ ಭಿಕ್ಷುಕ ಲಾಜರನು ದೇವರನ್ನ ಸ್ತುತಿಸುವಂತ, ದೇವರಿಗೆ ಪ್ರಾಧಾನ್ಯತೆ ಕೊಟ್ಟಂತ, ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ನಡೆದುಕೊಂಡಂತ ವ್ಯಕ್ತಿ, ಅವನಲ್ಲಿ ಈ ಲೋಕದಲ್ಲಿ ಇರುವಾಗ ಅಂತಸ್ತುಗಳಿರಲಿಲ್ಲ, ಅವನಿಗೆ ಬೇಕಾಗಿರ್ತಕ್ಕಂಥ ಆಹಾರ ಇರಲಿಲ್ಲ, ಒಳ್ಳೆಯ ಬಟ್ಟೆ ಅವನಿಗೆ ಇರಲಿಲ್ಲ, ಅವನಿಗೆ ಯಾವ ಒಂದು ಏನಂತ ಹೇಳ್ತೀವಿ ಸುಖ ಎನ್ನೋದೇ ಇರಲಿಲ್ಲ ಅವನಿಗೆ. ಆದ್ರೆ ಅವನು ತನ್ನ ಸಂತೋಷ ಯಾರಂತೇಳಿ ಅನ್ಕೊಂಡ, ದೇವರೇ ಅನ್ಕೊಂಡ. ಈ ಐಶ್ವರ್ಯವಂತ ಅವನು ಒಳ್ಳೆ ವಸ್ತ್ರಗಳನ್ನ, ನೀಲ ಧೂಮ್ರ ವರ್ಣದ ವಸ್ತ್ರಗಳನ್ನ ಧರಿಸಿಕೊಂಡವನಾಗಿ, ಪ್ರತಿ ಸರಿ ಲೆನಿನ್ ಕ್ಲಾತ್ಗಳನ್ನ ಧರಿಸಿಕೊಂಡವನಾಗಿ ಅವನು ಏನ್ ಮಾಡ್ತಾ ಇದ್ದಾನೆ, ಕಾಣಿಸಿಕೊಳ್ತಾ ಇದ್ದಾನೆ. ಹೊಸ ಬಟ್ಟೆಗಳು, ಔತಣ ಕೂಟಗಳು, ಏನೆಲ್ಲ ಇದೆ. ಆದರೆ ಅವನು ಪಾತಾಳಕ್ಕೆ ಇಳಿದು ಹೋದ. ಬಡ ಭಿಕ್ಷುಕ ಲಾಜರ, ಈತನು ತಿಂದು ಬಿಟ್ಟ ಎಂಜಲನ್ನ ತಿಪ್ಪೆಯಲ್ಲಿ ಅಲ್ಲಿ ಹೊರಗಡೆ ಹಾಕಿದ್ರೆ ಅದನ್ನ ತಿಂದು ತನ್ನ ಶರೀರವನ್ನ ಕಾಪಾಡಿಕೊಳ್ಳುವಂತ ಒಬ್ಬ ವ್ಯಕ್ತಿ, ಅವನಿಗೆ ಏನೂ ಇರಲಿಲ್ಲ. ಆದ್ರೆ ಈತನಿಗೆ ಎಲ್ಲ ಇದ್ರೂ ಕೂಡ ಈತನ ಏನ್ ಮಾಡಿದ್ದಾನೆ, ದೇವರನ್ನ ಧಿಕ್ಕಾರ ಮಾಡಿದ. ಏನು ಇಲ್ಲಾರ್ದಂತ ವ್ಯಕ್ತಿ ದೇವರಿಗೆ ಪ್ರಥಮ ಸ್ಥಾನವನ್ನ ಕೊಟ್ಟ. ಅಲ್ಲಿ ಹೋದಂತ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನಗೆ 5 ಜನ ಅಣ್ಣ ತಮ್ಮಂದಿರಿದ್ದಾರೆ, ನನ್ನ ಕುಟುಂಬ, ನನ್ನ ಮಕ್ಕಳು, ಅವರೆಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಯಾಕೆ ಹೇಳ್ರಿ? ಅವ್ರು ಹೆಂಗಿದ್ದಾರೆ? ನಿನಗೆ ಸ್ಥಾನ ಕೊಟ್ಟಿಲ್ಲ. ಹಲ್ಲೆಲೂಯಾ. ನಿನಗೆ ಪ್ರಥಮ ಸ್ಥಾನವನ್ನ ಕೊಟ್ಟಿಲ್ಲ. ನೀನು ದೇವರೆಂಬುದಾಗಿ ಅವ್ರು ನೆನೆಸ್ತಾ ಇಲ್ಲ. ಅವರಲ್ಲಿರುವಂತಹ ಹಣ, ಅವರಲ್ಲಿರುವಂತಹ ಕುಲ, ಅವರಿಗಿರುವಂತಹ ಧರ್ಮ, ಅವೆಲ್ಲವೂ ಕೂಡ ಅವರ ಕಣ್ಣುಗಳನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ಮುಚ್ಚಿಬಿಟ್ಟಿವೆ. ಹಲ್ಲೆಲೂಯಾ. ಆ ವ್ಯಕ್ತಿ ಪ್ರಾರ್ಥಿಸ್ತಾ ಇದ್ದಾರೆ. ಓದ್ತಿರ ವಚನ ಈ ಸಮಯದಲ್ಲಿ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ ನೋಡಿಕೊಳ್ಳುವ ಹಲ್ಲೆಲೂಯಾ.
28ನೇ ವಚನ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಾರದಂತೆ ಅವನು ತಾನು ಕಂಡದ್ದನ್ನ ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾತನೆಯ ಸ್ಥಳ ಯಾವ್ದ್ರಿ? ನರಕ. ನರಕದ ಒಳಗಡೆ ಇರ್ತಕ್ಕಂಥ ವ್ಯಕ್ತಿ ಮಾತಾಡುತ್ತಿರುವಂತದನ್ನ ಸ್ವತಃ ದೇವರು ಏನ್ ಮಾಡಿದ್ದಾರೆ, ತಿಳಿಸಿದ್ದಾರೆ. ಅದಕ್ಕಾಗಿ ಹೊಸರಲ್ಲಿ ಪ್ರಾರ್ಥನೆ ನಡೆಯುವಾಗ ಅನ್ಸುತ್ತೆ, ಅವಾಗಲಿಂದ ಈ ಒಂದು ಸಂದೇಶ ಎನ್ನುವಂಥದ್ದು ನಾನು ಕೇಳಿಸ್ಕೊಂಡಿದ್ದೆ. ಅಪ್ಪರು ಮಾತಾಡಿರೋ ಏನಂತೇಳಿ, ಯಾರು ಅವರು ತೀರುವುದಂತ ಸಮಯದಲ್ಲಿ ಅವರು ದೀಕ್ಷಾ ಸ್ನಾನ ತೆಗೆದುಕೊಂಡು ಅವ್ರು ಏನ್ ಮಾಡಿದ್ರು, ಈ ಲೋಕವನ್ನ ಬಿಟ್ಟು ತೆರಳಿದ್ರು. ಹಲ್ಲೆಲೂಯಾ. ಆ ಸಮಯದಲ್ಲಿ ಅನ್ಸುತ್ತೆ ಅಪ್ಪರು ಈ ಪಾಯಿಂಟ್ ಅನ್ನ ರೈಸ್ ಮಾಡಿದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆವತ್ತಿನಿಂದ ಇವತ್ತಿನವರೆಗೂ ಆ ಒಂದು ಪಾತಾಳದಲ್ಲಿ ಇರುವಂತ ಜನರ ಸ್ಥಿತಿ ಏನೆಂಬುದಾಗಿ ನೀವು ಅನೇಕ ಸಾರಿ ಕೇಳಿಸಿಕೊಂಡ್ರು ಕೂಡ ನಿಮ್ಮ ಕುಟುಂಬಸ್ಥರನ್ನ ನೀವೇನ್ ಮಾಡ್ತಾ ಇಲ್ಲ, ಕರ್ತನ ಸನ್ನಿಧಾನಕ್ಕೆ ಕರೆತಾ ಇಲ್ಲ. ನಿಮ್ಮ ಮಕ್ಕಳನ್ನ ಏನ್ ಮಾಡ್ತಾ ಇಲ್ಲ, ಕರ್ತನ ಸನ್ನಿಧಾನಕ್ಕೆ ತರ್ತಾ ಇಲ್ಲ. ಆ ವ್ಯಕ್ತಿ ಕೂಗ್ತಾ ಇದ್ದಾನೆ, ಲಾಜರನಿಗಾದ್ರೂ ಎಷ್ಟು ದೊಡ್ಡ ಸ್ವಾಸ್ಥ್ಯ ಸಿಕ್ತು, ಆದ್ರೆ ನನಗಾದ್ರೂ ಏನೂ ಇಲ್ಲ. ಆ ಲಾಜರನು ತನ್ನ ಕಿರುಬೆರಳನ್ನ ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ಏನ್ ಮಾಡ್ಲಿ, ತಣ್ಣಗೆ ಮಾಡ್ಲಿ. ಅಂದ್ರೆ ನಾಲಿಗೆ ಎಂತಹ ಸ್ಥಿತಿಯಲ್ಲಿ ಇರಬಾರ್ದು. ಅದಕ್ಕೆ ವಾಕ್ಯ ಹೇಳ್ತದೆ, ಯಾತನೆಯ ಸ್ಥಳ, ಅಲ್ಲೂ ಕಟಕಟನೇ ಕಡಿಯೋಣವು, ಘೋರವಾದಂತ ಕಾರ್ಗತ್ತಲು, ಕಡಿಯುವಂತ ಹುಳ ಸಾಯುವುದಿಲ್ಲ, ಸುಡುವಂತ ಅಗ್ನಿ ಆರುವುದಿಲ್ಲ. ಇದು ಯಾವ ಒಂದು ಸ್ಥಿತಿ ರೀ? ನರಕದ ಒಂದು ಸ್ಥಿತಿ. ಹಲ್ಲೆಲೂಯಾ. ಅದಕ್ಕಾಗಿ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ನಾವು ಮಾತ್ರವಲ್ಲ, ಎಲ್ಲರನ್ನ ಕೂಡ ನಾವೇನ್ ಮಾಡೋಣ, ಕ್ರಿಸ್ತನಿಗೋಸ್ಕರವಾಗಿ ಸಂಪಾದನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನು ಎಷ್ಟು ವರ್ಷಗಳಾಯ್ತು ದೀಕ್ಷಾ ಸ್ನಾನ ತೆಗೆದುಕೊಳ್ಳಾರದೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೆ. ಹಲ್ಲೆಲೂಯಾ. ಮತ್ತೆ ನಾವು ದೇವರಿಗೆ ಕೇಳ್ತೀವಿ, ದೇವರು ಯಾಕೆ ನನಗೆ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇಲ್ಲ. ದೇವರಿಗೆ ಕೇಳ್ತೀವಿ, ಅಯ್ಯೋ ದೇವರಿಗೆ ನಾನು ಎಷ್ಟು ನಡೆದುಕೊಂಡೆ, ಆದ್ರೂ ಕೂಡ ದೇವರು ನನ್ನ ಜೀವಿತದಲ್ಲಿ ಬೆಳಕನ್ನ ತರ್ತಾ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಸಹೋದರ ಸಹೋದರಿ, ಇವತ್ತಿನ ಸಮಯದಲ್ಲಿ ನಿಸ್ವಾರ್ಥವಾದಂಥ ಜೀವಿತವನ್ನ ನಾವು ಜೀವಿಸುವಂತವರಾಗೋಣ. ಸ್ವಾರ್ಥ ಜೀವಿತ ಸಂಪೂರ್ಣವಾಗಿ ನಾವು ಶಿಲುಬೆಗೆ ಹಾಕೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕೊರಿಂಥದವರಿಗೆ ಬರೆದ ಪತ್ರಿಕೆ ನೋಡಿದೀವಲ್ರಿ, ಎಲ್ಲರಿಗೂ ನಾವು ಅಧೀನನಾಗಿ ಜೀವಿಸುವಂತದ್ದು ನಿಸ್ವಾರ್ಥವಾದಂತಹ ಜೀವಿತ ಪ್ರಿಯರೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಮತ್ತೆ ಪೌಲನು ಹೇಳ್ತಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನು ಅಲ್ಲವೇ ಅಲ್ಲ ಎಂಬುದಾಗಿ. ಎಂತಹ ಮಾತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಉತ್ತರ ಒಂದ್ಸರಿ 2:20 ಗಲಾತ್ಯದವರಿಗೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಂದರ್ಭ ಅದೇ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ಈ ಒಂದು ಮರ್ಮದ ಮಹಿಮಾತಿಶಯ ಎಂಬುದಾಗಿ ತಿಳಿಸುತ್ತಾ, ಕುಟುಂಬ ಅಂದ್ರೆ ಪತಿ ಪತ್ನಿಯ ಸಂಬಂಧದೋಪಾದಿಯಲ್ಲಿ ಸಭೆ ಮತ್ತು ಕ್ರಿಸ್ತನ ಸಂಬಂಧ ಇರುವಂಥದ್ದು ಎಂಬುದಾಗಿ. ಹಲ್ಲೆಲೂಯಾ. ಒಬ್ಬ ಯುವಕ, ಒಬ್ಬ ಯುವತಿ, ಅವರಿಬ್ಬರಿಗೆ ನಿಶ್ಚಯ ಮಾಡಿ ಮದುವೆ ಕಾರ್ಯಕ್ರಮವನ್ನು ಮಾಡಿದಂತ ಸಮಯದಲ್ಲಿ ಯಾವಾಗ ಕೊರಳಲ್ಲಿ ತಾಳಿ ಬಿದ್ದಂತ ಸಮಯದಲ್ಲಿ ಏನ್ ಮಾಡ್ತೀವಿ ನಾವು, ಅವರಿಬ್ಬರನ್ನ ಏಕವಾಗಿ ನಾವು ನೋಡ್ತೀವಿ, ದಂಪತಿ ಎಂಬುದಾಗಿ. ಹಲ್ಲೆಲೂಯಾ. ಅವರಿಬ್ಬರಿದ್ರು ಕೂಡ ಅವ್ರು ಏನಾಗಿದ್ದಾರೆ, ಒಂದಾಗಿದೆ. ಹಲ್ಲೆಲೂಯಾ. ಈ ತಾಯಿಯನ್ನ ಕೇಳಿದ್ರೆ ಈ ತಾಯಿ ಹೇಳ್ತಾರೆ, ನನಗೆ ಬೇರೆ ಯಾರು ಸಂಬಂಧ ಇಲ್ಲ, ನನ್ನ ಯಜಮಾನನ ತಾಲೂಕು ನಾನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪೌಲನು ಸ್ಪಷ್ಟವಾಗಿ ನುಡಿತಾ ಇದ್ದಾನೆ. ಏನಂತ ಹೇಳಿದ್ರೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ನನಗೆ ಎಲ್ಲವೂ ಕೂಡ ಏನಾಗಿದ್ದಾರೆ, ಕ್ರಿಸ್ತನೇ ಆಗಿದ್ದಾನೆ. ನಾನು ದೇವರ ಮೇಲಣ ನಂಬಿಕೆಯಿಂದ ನಾನು ಏನ್ ಮಾಡ್ತಾ ಇದ್ದೇನೆ, ಈ ಲೋಕದಲ್ಲಿ ಶರೀರದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಆತನನ್ನ ಮುಖಾಮುಖಿಯಾಗಿ ಎದುರುಗೊಳ್ಳುವಂತ ಒಂದು ದಿವಸ ಬಂದಿದೆ. ಆವತ್ತಿನ ದಿವಸದಲ್ಲಿ ನಾನು ಸಂಪೂರ್ಣವಾಗಿ ಆತನಂತೆ ನಾನೇನಾಗ್ತೀನಿ, ಮಾರ್ಪಾಟನ್ನು ಹೊಂದಿದ್ದೀನಿ. ಈ ದೇಹ, ಈ ಶರೀರ ಇರೋದಿಲ್ಲ, ಇದು ಮಣ್ಣಿನ ಶರೀರ. ಮಣ್ಣಿನ ಶರೀರವಾಗಿ ಏನಾಗುತ್ತೆ, ಇರುತ್ತೆ. ಆದ್ರೆ ದೇವರಿಗೆ ಮಣ್ಣಿನ ಶರೀರವನ್ನು ತೆಗೆದು ನನಗೆ ನಿನಗೆ ದೇವರನ್ನು ನಂಬಿದಂತ ಪ್ರತಿಯೊಬ್ಬ ಮಕ್ಕಳಿಗೆ ಯಾವುದನ್ನು ಕೊಡ್ತಾನೆ ಆತ, ಮಹಿಮೆ ಶರೀರವನ್ನು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಎಂದಿಗೂ ಅಳಿದು ಹೋಗದ, ಎಂದಿಗೂ ನಾಶವಾಗದ ಚಿರಯೌವನದ ಶರೀರ. ಹಲ್ಲೆಲೂಯಾ. ಅದಕ್ಕೆ ವಯಸ್ಸಿಗೆ ಇರಲ್ಲ, ಏನ್ರಿ, ಚಿರಯೌವನ. ಹಲ್ಲೆಲೂಯಾ.
ಕೆಲವೊಂದು ಸಂದರ್ಭದಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡ ಸಮಯದಲ್ಲಿ ಕೆಲವೊಬ್ರು ನಿಮಗೆ ಅನಿಸ್ತಿರ್ಬೋದು, ಅಲ್ಲಿ ಯಾಕಾದ್ರೆ ನಾನು ಮುದುಕನಾದ್ನಿ, ಯಾಕಾದ್ರೂ ನನಗೆ ಚಿರಯವ್ವನ ಒಂದು 20-22 ವರ್ಷದ ಹುಡುಗಿದ್ದಂಗೆ ಯಾವಾಗಲೂ ನಾನು ಹಂಗೆ ಇರಬೇಕು, ಯಾವಾಗಲೂ ನಾನು 18ರಿಂದ 20, 22, 25 ವರ್ಷದ ಹುಡುಗಿದ್ದಂಗೆ ಯಾವಾಗಲೂ ನಾನು ಹಂಗೆ ಇರಬೇಕು ಅಂತೇಳಿ ಅನಿಸಿರುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ಫೇಸ್ ಕ್ರೀಮ್ಗಳು ಬಂದಿದ್ದಾವೆ, ಫೇಸ್ ಮಸಾಜ್ಗಳು ಬಂದಿದ್ದಾವೆ, ತಲೆಗೆ ಏನಂತ ಹೇಳ್ತೀವಿ ಏನಂತಾರೆ ತಲೆ ಕಲರ್ ಹಚ್ತಾರೆ ಅವು ಬಂದಿದ್ದಾವೆ, ಎಲ್ಲ ಬಂದಿದೆ. ಹೆಂಗೆ ಹೇಳ್ರಿ ಚಂದ ಕಾಣ. ಅದ್ರಲ್ಲಿ ಪ್ರೈಸ್ ದೇವ್ರ ವಾಕ್ಯ ಸತ್ಯ ಹೇಳ್ತೇನ್ರಿ, ಚಿರ ಯೌವನ ಯಾರನ್ನ ನಂಬಿದವ್ರಿಗೆ ರೀ? ಕ್ರಿಸ್ತನ ನಂಬಿದವ್ರಿಗೆ. ಈ ದೇಹ ಇರಲ್ಲ, ಆದರೆ ದೇವರು ಯಾವ ದೇಹ ಕೊಡ್ತಾನೆ ನಮಗೆ? ಮಹಿಮೆಯ ದೇಹ. ಅದಕ್ಕಾಗಿ ದೇವದೂತರಂತೆ ನೀವು ಆಗ್ತೀರಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅಲ್ಲಿ ಮದುವೆ ಮಾಡಿ ಕೊಡುವುದಿಲ್ಲ, ಮದುವೆ ಮಾಡಿಕೊಳ್ಳುವುದು ಇಲ್ಲ. ಅಲ್ಲೆಲ್ಲ ಮದುವೆ ಬಂಧನ ದೇವರು ಈ ಭೂಮಿಗೆ ಸೀಮಿತ ಮಾಡಿದ್ದಾನೆ, ಅಲ್ಲಿ ಅದು ಇಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಎಲ್ಲರಿಗೂ ನಾವು ಅಧೀನರಾಗಿ ಇರಬೇಕು. ಗಲಾತ್ಯ 2:20 ನಾವು ನೋಡ್ತಾ ಇದ್ದೇವೆ, ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಹಲ್ಲೆಲೂಯಾ. ಆತನನ್ನು ನಾನು ಎದುರುಗೊಳ್ಳುವಾಗ ನನ್ನ ಭಕ್ತಿಯ ಜೀವಿತ ಯಾವ ರೀತಿಯಾಗಿರ್ಬೇಕು? ಹಲ್ಲೆಲೂಯಾ. ಆತನನ್ನು ಎದುರುಗೊಳ್ಳುವಾಗ ನಾನು ಯಾವ ರೀತಿಯಾಗಿ ನಾನು ಸನ್ನದ್ಧನಾಗಿರ್ಬೇಕು, ಏನಂತ ಹೇಳ್ತೀವಿ, ಸಿದ್ಧನಾಗಿ ನಾನು ಇರಬೇಕು. ನನ್ನ ದೇವರು ನನಗಾಗಿ ಬರ್ತಾ ಇದ್ದಾನೆ, ಆತನು ನನಗಾಗಿ ಬಂದು ನನಗೆ ಮೋಕ್ಷದ ಒಂದೇನಂತ ಹೇಳ್ತೀವಿ ಗಿಫ್ಟ್ ಅನ್ನ ಕೊಟ್ಟು ಹೋಗ್ಬಿಟ್ಟಿದ್ದಾನೆ, ತನ್ನ ಪ್ರಾಣವನ್ನ ರಕ್ತವನ್ನ ನನಗೆ ಸುರಿಸಿ ಹೋಗ್ಬಿಟ್ಟಿದ್ದಾನೆ. ಈಗ ಅದರಲ್ಲಿ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ಸಭೆಯಾಗಿರ್ತಕ್ಕಂಥ ನಾನು ಪುನಃ ಆತನು ಬರುವಾಗ ಆತನಿಗೋಸ್ಕರವಾಗಿ ನಾನು ಯಾವ ರೀತಿಯಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಯಾವುಗಳನ್ನ ನಾವು ಮಾಡಲ್ಲ, ಯಾಕಂದ್ರೆ ನಾವು ಸ್ವಾರ್ಥ ಜೀವಿತದಲ್ಲಿ ನಿಪುಣರಾಗಿಬಿಟ್ಟಿದ್ದೀವಿ. ಹಲ್ಲೆಲೂಯಾ. ದೇವರು ಬರ್ತಾನೆಂಬುದು ಗೊತ್ತು, ದೇವರನ್ನ ನಂಬಿರುವಂಥದ್ದು ಕಾರಣ ಕೂಡ ಏನಂತೇಳಿ ಕೂಡ ಗೊತ್ತು. ಆದ್ರೂ ಕೂಡ ನಾವೇನ್ ಮಾಡ್ತೀವಿ? ಲೋಕವನ್ನು ನೋಡ್ತಾ ಇದ್ದೀವಿ. ಆದ್ರೂ ಕೂಡ ನಾವೇನ್ ಮಾಡ್ತೀವಿ? ಸಂಪ್ರದಾಯಗಳನ್ನ ನಾವು ನೋಡ್ತೇವೆ. ಆದ್ರೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ? ಲೋಕದ ಆಚಾರ ವಿಚಾರಗಳನ್ನ ಮಾಡುವಂತವರಾಗಿರ್ತೇವೆ. ಆದ್ರೂ ಕೂಡ ಕ್ರಿಸ್ತನನ್ನ ಶಿಲುಬೆಗೆ ಹಾಕುವಷ್ಟರ ಮಟ್ಟಿಗೆ ಪುನಃ ನಮ್ಮ ಜೀವಿತವನ್ನ ನಾವೇನ್ ಮಾಡ್ತೀವ್ರಿ? ಲೋಕಸ್ಥರನ್ನಾಗಿ ನಾವು ಜೀವಿಸುವಂತವರು ಆಗ್ಬಿಡ್ತಾರೆ. ಆದ್ರೆ ದೇವರು ಇವತ್ತೊಂದು ದಿವಸ ನನ್ನನ್ನು ನಿನ್ನನ್ನ ಎಚ್ಚರಿಸ್ತಾ ಇದ್ದಾನೆ. ಆ ಪೌಲನಂತೆ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿ ಸಂಪೂರ್ಣವಾಗಿ ಏನ್ ಮಾಡ್ತಾ ಇದ್ದಾನೆ? ಕ್ರಿಸ್ತನಿಗೋಸ್ಕರವಾಗಿ ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನಾನು ನಿನ್ನ ಯಾರಿಗೋಸ್ಕರವಾಗಿ ಜೀವಿಸ್ತಾ ಇದ್ದೇನೆ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರಾದ್ರೂ ಕೂಡ ಈ ಲೋಕದಲ್ಲಿ ಬದುಕಬಹುದು. ನಾಯಿ ಬದುಕ್ತೆ, ಹಂದಿ ಬದುಕ್ತೆ, ಭಿಕ್ಷುಕನು ಬದುಕ್ತಾನೆ, ಶ್ರೀಮಂತನು ಬದುಕ್ತಾನೆ, ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಯು ಬದುಕ್ತಾನೆ. ಆದ್ರೆ ಆ ಭಕ್ತಿಯನ್ನಲ್ಲ, ಆ ಬದುಕನ್ನಲ್ಲ ದೇವರು ಕೇಳ್ತಾ ಇರೋದು. ನಿನ್ನಲ್ಲಿ ಕ್ರಿಸ್ತನು ಇದ್ದಾನ, ನಿನ್ನ ಜೀವಿತ ಕ್ರಿಸ್ತನಿಗೆ ಅಧೀನವಾದಂಥ ಜೀವಿತವಾಗಿ ಇದೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಜೀವಿಸೋದು ಇನ್ನು ಯಾರ ಮೇಲಣ ನಂಬಿಕೆಯಲ್ಲಿ? ಕ್ರಿಸ್ತನ ಮೇಲಣ ನಂಬಿಕೆ. ಒಳಗಡೆ ಕ್ರಿಸ್ತನಿದ್ದಾನೆ, ಆ ಕ್ರಿಸ್ತನನ್ನ ಏನ್ ಮಾಡ್ತಾ ಇದ್ದಾನೆ? ಎಸ್ತೇರಳಿಗೆ ಹಗ ಎನ್ನುವಂತ ವ್ಯಕ್ತಿ ಅಲಂಕಾರ ಮಾಡಿದಂತ ರೀತಿಯಲ್ಲಿ ಪರಿಶುದ್ಧಾತ್ಮ ದೇವರು ಸಭೆಯಾಗಿರ್ತಕ್ಕಂಥ ನಮ್ಮನ್ನ ಏನ್ ಮಾಡ್ತಾನ್ರಿ? ಕ್ರಿಸ್ತನ ಎನ್ನುವಂತ ರಾಜನು ಮೊದಲಿಂದನು ಬರುವಾಗ ನಾವು ಮೆಚ್ಚುಗೆಯಾಗಿರ್ಬೇಕಂತೇಳಿ ನಮ್ಮನ್ನ ಏನ್ ಮಾಡ್ತಾನೆ? ಅಲಂಕರಿಸ್ತಾನೆ. ಅಲ್ಲಿ ಏನ್ ಮಾಡ್ತಾನೆ? ನಮ್ಮನ್ನ ಅಲಂಕರಿಸ್ತಾನೆ. ದುರ್ಗುಣಗಳನ್ನು ದೂರ ಮಾಡ್ತಾನೆ, ಸುಗುಣಗಳನ್ನು ನಾವು ಹೊಂದಿಕೊಳ್ಳಬೇಕಂತೇಳಿ ಆತ ನಮ್ಮನ್ನ ಏನಂತ ಹೇಳುತ್ತೆ? ಪರಿಶುದ್ಧಾತ್ಮ ದೇವರು ಒಳಗಡೆಯಿಂದ ನರಳಾಟವಿಲ್ಲದವನಾಗಿ ಆತನ ಏನ್ ಮಾಡ್ತಾನೆ? ನಮಗೋಸ್ಕರವಾಗಿ ನಾವು ಹೊರಗಡೆ ಏನಂತ ಹೇಳ್ತೀವಿ? ದೇವರ ಭಯಭಕ್ತಿಯ ಜೀವಿತ ಜೀವಿಸಲಾರದಿರುವಾಗ ಆ ಒಳಗಡೆ ಆತ್ಮನು ವೇದನೆ ಪಟ್ಟು ನಮಗೋಸ್ಕರವಾಗಿ ಆತನ ಏನ್ ಮಾಡ್ತಾನಂತೆ? ಪ್ರಾರ್ಥಿಸ್ತಾನೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರಿಗಾದ್ರೂ ದೂಷಣೆ ಮಾಡಿದ್ರೆ ಕ್ಷಮಾಪಣೆ ಉಂಟಾದ್ರೆ ಪರಿಶುದ್ಧಾತ್ಮನನ್ನು ದೂಷಣೆ ಮಾಡಿದ್ರೆ ಕ್ಷಮಾಪಣೆ ಇಲ್ಲ. ಹಲ್ಲೆಲೂಯಾ. ಮತ್ತೆ ಹೇಳ್ತಾ ಇದೆ, ಪರಿಶುದ್ಧಾತ್ಮನನ್ನ ನೀವು ಆತ್ಮನನ್ನ ನಂದಿಸಬೇಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಆತ್ಮ ದೇವರು ಪ್ರೇರಾತನು. ಹಲ್ಲೆಲೂಯಾ. ದೇವರು ಏನಾಗಿದ್ದಾನೆ ಅಂತ ಹೇಳ್ತಾ ಇದೆ ವಾಕ್ಯ? ಆತ್ಮ ಸ್ವರೂಪನು ಎಂಬುದಾಗಿ. ಹಲ್ಲೆಲೂಯಾ. ಒಳಗಡೆ ಇರತಕ್ಕಂಥ ಆತ್ಮನು ನಮಗೋಸ್ಕರವಾಗಿ ಆತನ ಏನ್ ಮಾಡ್ತಾ ಇದ್ದಾನೆ? ಪ್ರಯಾಸ ಪಡ್ತಾ ಇದ್ದಾನೆ. ನಾವು ತಪ್ಪಿ ಹೋಗುವಂತ ಸಮಯದಲ್ಲಿ ಬಹಳ ದುಃಖಕ್ರಾಂತನಾಗ್ತಾನೆ. ಯಾರು? ಪರಿಶುದ್ಧಾತ್ಮ ದೇವರು ಪ್ರೇರ. ಅದಕ್ಕಾಗಿ ಸಹೋದರ ಸಹೋದರಿ, ಇವತ್ತಿನ ದಿವಸ ಸಂಪೂರ್ಣವಾಗಿ ಶಿಲುಬೆಗೆ ಕ್ರಿಸ್ತನು ಹಾಕಿಸಿಕೊಂಡವನಾಗಿದ್ದಾನೆ. ನಾನು ಕೂಡ ಕ್ರಿಸ್ತನ ಸಂಗಡ ಜೀವಿಸುವಂತವನು ಆಗಿದ್ದೇನೆ ಎಂಬುದಾಗಿ ನೆನೆಸಿದವರಾಗಿ, ಕ್ರಿಸ್ತನು ನನ್ನಲ್ಲಿದ್ದಾನೆ ಎಂಬುದಾಗಿ ನಾವು ಬಾಳುತ್ತೇನೆ ಎಂಬುದಾಗಿ ನೀವು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡುವಂತ ನಿಸ್ವಾರ್ಥವಾದಂಥ ಜೀವಿತವನ್ನ ಜೀವಿಸುವಂತವ್ರು ನೀವು ಆಗರಿ ಪ್ರಿಯರೇ. ಕೊನೆಯದಾಗಿ ನಾವು ನೋಡೋಣ. ಪೌಲನು ಹೇಳ್ತಾನೆ ಫಿಲಿಪ್ಪಿಯನ್ 3:7 ಮತ್ತು 8ನೇ ವಚನದಲ್ಲಿ, ಮೊದಲನೇದಾಗಿ ದೇವರಿಗೆ ಪ್ರಥಮ ಸ್ಥಾನವನ್ನು ನಾವು ಕೊಡಬೇಕು. ಎರಡನೇದಾಗಿ ಇತರರನ್ನ ಪ್ರೀತಿಸುವಂಥದ್ದು
ನಿಸ್ವಾರ್ಥ ಜೀವಿತವಾಗಿದೆ. ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು ನಿಸ್ವಾರ್ಥ ಜೀವಿತವಾಗಿದೆ. ನಮ್ಮ ಸುಖವನ್ನು ನೋಡದೇ ಇರುವಂಥದ್ದು ನಿಸ್ವಾರ್ಥ ಜೀವಿತವಾಗಿದೆ. ಇತರ ರಕ್ಷಣೆಗೋಸ್ಕರವಾಗಿ ಜೀವಿಸುವಂಥದ್ದು ನಿಸ್ವಾರ್ಥ ಜೀವಿತವಾಗಿದೆ. ಎಲ್ಲರಿಗೂ ಅಧೀನನಾಗಿ ಇದ್ದು ಎಲ್ಲರೂ ದೇವರು ನಂಬುವಂತೆ ಮಾಡುವಂಥದ್ದು ನಿಸ್ವಾರ್ಥ ಜೀವಿತವಾಗಿದೆ. ಶಿಲುಬೆಗೆ ಹಾಕಿಸಿಕೊಂಡಿರುವಂಥ ಒಂದು ಸ್ಥಿತಿ ನಿಸ್ವಾರ್ಥ ಜೀವಿತವಾಗಿದೆ. ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ ಫಿಲಿಪ್ಪಿ 3ನೇ ಅಧ್ಯಾಯ 7-8ನೇ ವಚನ ಓದ್ತಿರೋ. ಆದರೆ ನನಗೆ ಲಾಭವಾಗಿದ್ದಂಥವುಗಳು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸುತ್ತೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನ ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ಪೌಲನು ಏನ್ ಹೇಳ್ತಾ ಇದ್ದಾನೆ? ತನಗೆ ಲಾಭವಾಗಿರುವಂತವುಗಳೆಲ್ಲವುಗಳನ್ನ ಯಾರ ನಿಮಿತ್ತವಾಗಿ ಅಂತೆ? ಕ್ರಿಸ್ತನ ನಿಮಿತ್ತವಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನಿಗೆ ಯಾವುದು ಒಂದು ಲಾಭವಾದಂಥ ಸ್ಥಿತಿ ಇದ್ದು ಅವುಗಳನ್ನು ನಾವು ನೋಡುವಾಗ ಪ್ರಿಯರೇ, ಆತನ ಒಂದು ಏನಂತ ಹೇಳ್ತೀವಿ, ರೋಮನ್ ಪೌರತ್ವವನ್ನು ಪಡೆದಂಥ ಒಬ್ಬ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಯಾವ ಪೌರತ್ವ ರೀ? ರೋಮನ್ ಪೌರತ್ವ. ಹಲ್ಲೆಲೂಯಾ. ಧಾರ್ಮಿಕತೆಯಲ್ಲಿ ನಾವು ನೋಡುವುದಾದರೆ ಆತನು ಫರಿಸಾಯನು ಮತ್ತೆ ಮುಂದೆ ಮಹಾಯಾಜಕನಾಗುವುದಕ್ಕಾಗಿ ಅರ್ಹತೆ ಉಳ್ಳಂತ ವ್ಯಕ್ತಿಯಾಗಿದ್ದಂತಹ ವ್ಯಕ್ತಿಯಾಗಿ ಆತನು ಕಾಣಿಸ್ತಾ ಇದ್ದ. ಹಲ್ಲೆಲೂಯಾ. ನಾವು ನೋಡುವಾಗ ಆತನ ಮಾನವನ ಹಿನ್ನೆಲೆಯನ್ನು ಆತನದ್ದು ನಾವು ನೋಡುವಾಗ ಆತನು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಂಪೂರ್ಣವಾಗಿ ಏನಂತ ಹೇಳ್ತೇವೆ, ಧರ್ಮಶಾಸ್ತ್ರವನ್ನ ಯಾವುದರಲ್ಲಿ ಕೂಡ ತಪ್ಪಿಲ್ಲದ ರೀತಿಯಲ್ಲಿ ಜೀವಿಸಿದಂತ ವ್ಯಕ್ತಿಯಾಗಿದ್ದ. ಯಾರ್ರೀ? ಪೌಲ. ಹಲ್ಲೆಲೂಯಾ. ಅಷ್ಟು ಭಕ್ತಿಯ ಜೀವಿತ, ಭಕ್ತಿಯ ಸಾಧನೆಯನ್ನು ನಾವು ನೋಡುವಾಗ ಅದೇ ಫಿಲಿಪ್ಪಿ 3:5ನೇ ವಚನ ನೋಡ್ರಿ. 3-5ನೇ ವಚನ. ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ಪ್ರೈಸ್ ಲಾರ್ಡ್. ಏನ್ರಿ? ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ನೀತಿಗೆ ಅನುಗುಣವಾಗಿ ಜೀವಿಸಿರ್ತಕ್ಕಂಥ ಪೌಲ. ಧರ್ಮಶಾಸ್ತ್ರನ ಪೌಲನ ಮುಂದೆ ಇಟ್ಟಂತ ಸಮಯದಲ್ಲಿ ಏನ್ ಪೌಲನ್ ಹೆಂಗ್ ಕಾಣಿಸ್ತಾನಂತೆ? ದೋಷಿಯಾಗಿ, ನಿರ್ದೋಷಿಯಾಗಿ? ನಿರ್ದೋಷಿಯಾಗಿ. ಇವೆಲ್ಲವುಗಳನ್ನ ಪೌಲನ್ ಹೇಳ್ತಾ ಇದ್ದಾರೆ. ಏನಂತ ಹೇಳಿ? ನಷ್ಟ. ಹಲ್ಲೆಲೂಯಾ. ಮುಂದೆ ನಾವು ವಚನದಲ್ಲಿ ನಾವು ನೋಡ್ತೇವೆ. 6ನೇ ವಚನ. 6ನೇ ವಚನ ಓದ್ತೀರಾ? 3ನೇದು 6ನೇ ವಚನ. ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನ ನೋಡಿದರೆ ನಿರ್ದೋಷ. ಇಷ್ಟೆಲ್ಲವುಗಳಿದ್ದಾಗಲೂ ಕೂಡ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ಪೌಲನು ಇವೆಲ್ಲವುಗಳನ್ನು ಏನಂತ ಇದ್ದಾನೆ? ತಿಪ್ಪೆ ಅಂತ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನು ಓದಿರ್ತಕ್ಕಂಥ ಓದಾಗಿರ್ಬೋದು, ಆತನಲ್ಲಿರ್ತಕ್ಕಂಥ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ಆತನ ಒಂದು ವಂಶವನ್ನು ನೋಡಿದ್ರೆ ಆ ವಂಶ ಮತ್ತು ಇಸ್ರಾಯೇಲ್ ಎನ್ನುವಂತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಆತನಾಗಿರ್ಬೋದು. ಇವೆಲ್ಲವುಗಳನ್ನು ನೋಡಿದ್ರೆ ಯಾವ ವಿಷಯದಲ್ಲಿ ಕೂಡ ಆತನಿಗೆ ಸರಿ ಸಮಾನವಾದಂಥ ಸ್ಥಿತಿ ಇಲ್ಲ. ಆದರೆ ಅವ್ಯಾವಲ್ಲ ಕ್ರಿಸ್ತನನ್ನು ಅರಿತುಕೊಳ್ಳುವಂಥದ್ದೇ ನನಗೆ ನಿಜವಾದಂಥ ಶ್ರೇಷ್ಠವಾದಂಥ ಭಾಗ್ಯ. ಹಲ್ಲೆಲೂಯಾ. ಇವತ್ತಿನ ದಿವಸ ಎಷ್ಟು ಜನರು ನಾವು ನಮ್ಮ ಧರ್ಮಕ್ಕೆ ಅತೀತವಾಗಿ ಕ್ರಿಸ್ತನನ್ನು ಪ್ರೀತಿಸ್ತಾ ಇದ್ದೇವೆ, ನಮ್ಮ ಸಂಪ್ರದಾಯಕ್ಕೆ ಅತೀತವಾಗಿ ಕ್ರಿಸ್ತನನ್ನು ಪ್ರೀತಿಸ್ತಾ ಇದ್ದೇವೆ, ನಮ್ಮ ಕುಲಕ್ಕೆ ಅತೀತವಾಗಿ ಕ್ರಿಸ್ತನನ್ನ ನಾವು ಪ್ರೀತಿಸ್ತಾ ಇದ್ದೇವೆ, ನಮ್ಮ ಒಂದು ಏನಂತ ಹೇಳ್ತೀವಿ ಒಂದು ಸ್ಟೇಟಸ್ಗೆ ಅತೀತವಾಗಿ ಕ್ರಿಸ್ತನನ್ನು ಪ್ರೀತಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಪೌಲನು ಹೇಳ್ತಾ ಇದ್ದಾರೆ ನಾವೆಲ್ಲ ನನಗೆ ತಿಪ್ಪೆಗೆ ಸಮಾನ. ಹಲ್ಲೆಲೂಯಾ. ನಾವಾದ್ರೆ ನಾನಿದ್ದು ನನ್ನ ಹತ್ರ ಇಷ್ಟಣ ಆಯ್ತು, ನಿನ್ನ ಹತ್ರ ಇಷ್ಟಣ ಆಯ್ತು. ಹಲ್ಲೆಲೂಯಾ. ನನ್ನ ಹೊಲ ಇಷ್ಟ ಆಯ್ತು, ನಿನ್ನ ಹೊಲ ಇಷ್ಟ ಆಯ್ತು, ನಾನು ಇಂಥವನು, ನಾನು ಅಂಥವನು, ನನಗೆ MLA ಗೊತ್ತು, ನನಗೆ MP ಗೊತ್ತು, ನನಗೆ CM ಗೊತ್ತು, ನನಗೆ PM ಗೊತ್ತು, ನನಗೆ ಡೊನಾಲ್ಡ್ ಟ್ರಂಪ್ ಗೊತ್ತು. ಹಲ್ಲೆಲೂಯಾ. ಅಂಥೇಳಿ ಏನು ಮಾಡ್ತೀವಿ ನಾವು? ಏನು ಮಾಡ್ತೀವಿ? ಕ್ರಿಸ್ತನನ್ನೆಲ್ಲ ಯಾರ ಮುಂದೆ ಇಡ್ತೀವಿ ನಾವು? ಮನುಷ್ಯನನ್ನು 5 ವರ್ಷ ಆಳ್ವಿಕೆ ಮಾಡುವಂಥ
ಮನುಷ್ಯನನ್ನು 5 ವರ್ಷದ ಒಳಗಡೆ ಮತ್ತೆ ಒಳಗಿಂದ ಒಳಗಡೆ ದುಡ್ಡು ಕೊಟ್ಟು ಆ ಕಡೆ ಕೋತಿಗಳು ಹೆಂಗ್ ಜಂಪ್ ಆಗ್ತಿರ್ತಾವ ಒಂದು ಮರದಿಂದ ಇನ್ನೊಂದು ಮರ, ಅದ್ರಲ್ಲಿ ಅದರಂಗೆ ಜಂಪ್ ಆಗ್ತಾ ಇರ್ತಾರೆ ದುಡ್ಡಿಗೋಸ್ಕರವಾಗಿ. ರಾಜಕೀಯ ಅಲ್ಲ, ಯಾರು ಹೆಚ್ಚು ದುಡ್ಡು ಕೊಡ್ತಾರ ಅವ್ರ ಕಡೆಗೆ ಹೋಗ್ತಾರೆ. ಹಲೋ ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಸ್ವಾರ್ಥದ ಈ ಒಂದು ಬಾಳಿನಲ್ಲಿ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಕ್ರಿಸ್ತನನ್ನ ನಾವು ಆಶ್ರಯಿಸಿಕೊಂಡವರಾಗಿ ಜೀವಿಸುವಂತವರಾಗೋಣ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪೌಲನು ಅವೆಲ್ಲವುಗಳನ್ನ ನಷ್ಟ ಎಂಬುದಾಗಿ ಎಣಿಸ್ತಾ ಇದ್ದಾನೆ, ಅವೆಲ್ಲವುಗಳನ್ನ ತಿಪ್ಪೆ ಸಮಾನ ಮಾಡಿದ್ದಾನೆ. ನಾನು ಸಂಪೂರ್ಣವಾಗಿ ಯೇಸು ಕ್ರಿಸ್ತನನ್ನ ಅರಿತುಕೊಂಡಿರುವಂತದ್ದೇ ಶ್ರೇಷ್ಠ ಎಂಬುದಾಗಿ ಭಾವಿಸ್ತಾ ಇದ್ದಾನೆ. ಇವತ್ತು ನಾವು ಯಾರಿಗೆ ಕೊಡ್ತಾ ಇದ್ದೀವಿ? ಅದಕ್ಕಾಗಿ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಈ ಒಂದು ನಿಸ್ವಾರ್ಥ ಜೀವಿತವನ್ನು ನಾವು ಜೀವಿಸುವಂತವರು ಆಗೋಣ. ಇವತ್ತಿನಿಂದ ನಾವು ದೇವರಿಗೆ ಪ್ರಥಮ ಸ್ಥಾನವನ್ನ ಕೊಡೋಣ. ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಕರ್ತನಾದಂಥ ದೇವರನ್ನೇ ನಾವು ಪ್ರೀತಿಸುವಂತವ್ರು ಆಗೋಣ. ನಾವು ಇತರರನ್ನ ಪ್ರೀತಿಸುವಂತ ಮಕ್ಕಳಾಗೋಣ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರವಾಗಿ ಕೊಟ್ಟಂತ ಯೇಸು ಕ್ರಿಸ್ತನ ಪ್ರೀತಿ ಪ್ರಿಯರೇ, ನೀವು ನನ್ನ ಸ್ನೇಹಿತರು ಎಂಬುದಾಗಿ ಕರೆದಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ನಮ್ಮ ಸುಖವನ್ನ ಮಾತ್ರವಲ್ಲ ಇತರರ ಸುಖವನ್ನು ಕೂಡ ನಾವು ನೋಡೋಣ. ಏಳಿಗೆ ಆಗುವಂಥವ್ರನ್ನ ನೋಡಿ ನಾವು ಹೊಟ್ಟೆ ಉರಿದುಕೊಂಡ್ರೆ ಅದರಿಂದ ನಿನ್ನ ಹೊಟ್ಟೆ ಏನಾಗುತ್ತೆ? ಹಾಳಾಗುತ್ತೆ, ನಿನ್ನ ಮನಸ್ಸೇ ಹಾಳಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನ ಸಂಗಡ ಒಂದು ವೇಳೆ ನಿನಗೆ ಪ್ರೋತ್ಸಾಹ ಮಾಡಲಾರದಂತ ಒಂದು ಸ್ಥಿತಿ, ಹಣದ ಕಾಸಿನ ಒಂದು ಸ್ಥಿತಿ, ಸ್ಟೇಟಸ್ ಇಲ್ಲಾರ್ದು ಹೋದರೆ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರೇ, ನಿನಗೋಸ್ಕರವಾಗಿ ಅವರು ಬೆಳಗಲಿ ಎಂಬುದಾಗಿ ನೀನು ಪ್ರಾರ್ಥಿಸುವಂತಹ ವ್ಯಕ್ತಿಯಾಗಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಮ್ಮ ಸುಖವನ್ನ ನೋಡದೇ ಇರುವಂತದ್ದು ಆಗಿದೆ ಪ್ರಿಯರೇ. ಇತರ ರಕ್ಷಣೆಗೋಸ್ಕರವಾಗಿ ನಾವು ಜೀವಿಸುವಂತದ್ದೇ ಸ್ವಾರ್ಥವಿಲ್ಲದ ಜೀವಿತವಾಗಿದೆ. ಹೆಚ್ಚು ಜನರನ್ನ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ನಾವು ಎಲ್ಲರಿಗೂ ಅಧೀನರಾಗಿರುವಂಥದ್ದೇ ನಿಸ್ವಾರ್ಥವಾದಂಥ ಒಂದು ಜೀವಿತವಾಗಿದೆ. ಅದಕ್ಕಾಗಿ ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ. ಯಾರು ಜೀವಿಸ್ತಾನೆ ನನ್ನಲ್ಲಿ? ಕ್ರಿಸ್ತನು ಜೀವಿಸ್ತಾನೆ. ಹಲ್ಲೆಲೂಯಾ. ಕ್ರಿಸ್ತನು ನನ್ನಲ್ಲಿ ಜೀವಿಸಿದ್ರೆ, ಯೇಸು ಕ್ರಿಸ್ತನ ದೇವರ ಆಲಯವಾಗಿ ನಾನು ಬದಲಾವಣೆ ಆದ್ರೆ, ಕ್ರಿಸ್ತನಿಗೆ ಬೆಳಕಾದಂತ ಸ್ಥಿತಿಯಲ್ಲಿ ಇರುವಂತ ವ್ಯಕ್ತಿ ನಾನು ಆಗಬೇಕಲ್ಲ. ಆದ್ರೆ ನಾನೇನ್ ಮಾಡ್ತಾ ಇದ್ದೇನೆ? ಏನ್ ಮಾಡ್ತಾ ಇದ್ದೇನೆ? ಕ್ರಿಸ್ತನನ್ನು ನಂಬಿದ್ದೇನೆ ಎಂಬುದಾಗಿ ಹೇಳ್ತೇನೆ. ಕ್ರಿಸ್ತನ್ ನನಗೆ ದೇವರೆಂಬುದಾಗಿ ಹೇಳ್ತೇನೆ. ಕ್ರಿಸ್ತನಲ್ಲಿ ಇದ್ದೇನೆ ಎಂಬುದಾಗಿ ಹೇಳ್ತೇನೆ. ಕ್ರಿಸ್ತನಿಗೆ ನಾನು ಯೇಸು ಸ್ವಾಮಿ ಹೇಳಿದ ಹಾಗೆ ನೀವು ಲೋಕಕ್ಕೆ ಬೆಳಕು, ಲೋಕಕ್ಕೆ ಉಪ್ಪು, ಭೂಮಿಗೆ ಉಪ್ಪಾಗಿದ್ರಿ ಎಂಬುದಾಗಿ ಹೇಳ್ತೇನೆ ಬಾಯಿಂದ. ಆದ್ರೆ ಅವೆಲ್ಲವುಗಳನ್ನ ನಾವು ಏನ್ ಮಾಡ್ತಾ ಇಲ್ಲ? ಕೈಕೊಂಡು ನಡ್ತಿಲ್ಲ. ಆದ್ರೆ ಪೌಲನನ್ನ ಮುಂದೆ ಇಟ್ಟಾಗ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾನು ಎಲ್ಲವನ್ನ ನಷ್ಟವೆಂದು ಎಣಿಸ್ತೇನೆ, ನನಗೆ ಲಾಭ ಇಲ್ಲ, ನನ್ನ ಲಾಭವೇ ಯೇಸು ಕ್ರಿಸ್ತನೇ ಎಂಬುದಾಗಿ. ಹಲ್ಲೆಲೂಯಾ. ನನ್ನ ಲಾಭ ನೀನೇ ಅಯ್ಯ, ನನ್ನ ಶುಭವು ನೀನೇ ಅಯ್ಯ, ನನಗೆ ನಿನ್ನ ಹೊರತು ಬೇರೆ ಒಂದು ಲಾಭ ಯಾವುದು ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಭೂಮಿಗೆ ಬೆಲೆ ಕಟ್ತಾನೆ ಮನುಷ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಆ ಪ್ರಾಣಕ್ಕೆ ಬೆಲೆಯನ್ನು ಕಟ್ಟಕ್ಕಾಗುತ್ತಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನ ಭೂಮಿ ಏನಾಗುತ್ತದು? ಈ ಭೂಮಿ ದೇವ್ರದು, ಆಕಾಶವು ದೇವ್ರದು, ಮಳೆಯು ದೇವ್ರದು, ಬೆಳೆಯು ದೇವ್ರದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಬೀಜದಲ್ಲಿ ಪ್ರಾಣವನ್ನು ಇಡ್ಲಾರ್ದು ಹೋಗಿದ್ರೆ ಮನುಷ್ಯನಿಂದ ಅದನ್ನ ಮಾಡೋದಕ್ಕಾಗ್ತತಾ? ಮನುಷ್ಯ ಟ್ರೈ ಮಾಡ್ತಾ ಇದ್ದಾನೆ. ಏನಂತ ಹೇಳ್ರಿ? ರಿಸರ್ಚ್ ಮಾಡ್ತಾ ಇದ್ದಾನೆ, ಸಂಶೋಧನೆ ಮಾಡ್ತಾ ಇದ್ದಾನೆ. ಒಂದು ಪ್ಲಾಸ್ಟಿಕ್ ಬೀಜವನ್ನ ಮಾಡ್ಬೋದು, ಆದ್ರೆ ಆ ಬೀಜದಲ್ಲಿ ಜೀವನ ಹಾಕಕ್ಕಾಗುತ್ತೆ ಮನುಷ್ಯನಿಂದ? ಅದಕ್ಕ ಒಂದು ರೋಬೋಟ್ ಅನ್ನ ಮಾಡ್ಬೋದು, ಆದ್ರೆ ಆ ರೋಬೋಟಿಗೆ ಆಯುಷನ್ನ ಮತ್ತೆ ಆ ರೋಬೋಟ್ಗೆ ಜೀವನ ತುಂಬಕ್ಕಾಗುತ್ತಾ? ಮನುಷ್ಯನಂತ ಮಾರ್ಪಡಿಸಕ್ಕಾಗುತ್ತಾ? ಆ ರೋಬೋಟ್ ಅಲ್ಲಿ ರಕ್ತವನ್ನ ತುಂಬಕ್ಕಾಗುತ್ತಾ? ಹೃದಯವನ್ನು ಇಡಕ್ಕಾಗುತ್ತಾ? ಕಿಡ್ನಿಯನ್ನು ಇಡಕ್ಕಾಗುತ್ತಾ? ಮೆದುಳನ್ನ ಇಡಕ್ಕಾಗುತ್ತಾ? ಹಾಗಲ್ಲ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಕ್ರಿಸ್ತನು ನಿನ್ನ ಮುಖ್ಯ ಕೇಂದ್ರ ಬಿಂದುವಾಗಿ ಇರಬೇಕು. ಸಹೋದರ ಸಹೋದರಿ, ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ಎಲ್ಲವನ್ನ ನಾನು ನಷ್ಟವೆಂದು ಎಣಿಸ್ತೇನೆ, ನನ್ನ ಲಾಭ ದೇವರು ಮಾತ್ರ ಆಗಿದ್ದಾನೆ, ನಾನು ದೇವರಿಗೋಸ್ಕರವಾಗಿ ಜೀವಿಸ್ತೇನೆ ಎಂಬುದಾಗಿ. ಅಂತಹ ಜೀವಿತವನ್ನು ನಾವು ಜೀವಿಸುವಂಥದ್ದಾದ್ರೆ ಅದೇ ನಿಜವಾದಂಥ ನಿಸ್ವಾರ್ಥವಾದಂಥ ಒಂದು ಭಕ್ತಿಯ ಜೀವಿತ. ಕಂಪ್ಲೀಟ್ ಹೋಲಿ ಗಾಡ್ ಸೆಂಟರ್ಡ್ ಲೈಫ್ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕ್ರಿಸ್ತನೇ ನಿನ್ನ ಮುಖ್ಯ ಕೇಂದ್ರ ಬಿಂದುವಾಗಬೇಕು. ಕ್ರಿಸ್ತನೇ ಪ್ರಥಮ ಸ್ಥಾನವಾಗಬೇಕು. ಕ್ರಿಸ್ತನನ್ನ ತಿಳಿಸುವಂಥದ್ದೇ ಏನಾಗಿರ್ಬೇಕು? ಮುಖ್ಯ ಗುರಿಯಾಗಿರ್ಬೇಕು. ಕ್ರಿಸ್ತನನ್ನ ಸಂಪೂರ್ಣವಾಗಿ ಅರಿತುಕೊಂಡಂತ ಜೀವಿತ ಆಗಬೇಕು. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ ಏನಂತ ಹೇಳಂತಂದ್ರೆ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯದು. ಯಾವನಾದರೂ ದೇವರ ಆಲಯವನ್ನ ಕೆಡಿಸಿದರೆ ದೇವರು ಅವನನ್ನ ಕೆಡಿಸುತ್ತಾನೆ. ಹಲ್ಲೆಲೂಯಾ. ನೀನು ದೇವರು ನಂಬಿದ ಮಗಳು ಅಂತ ಹೇಳ್ತೀಯಾ, ನಿನ್ನ ಬಾಯಿಂದ ಬರೀ ಸುಳ್ಳು ಬರುತ್ತದೆ. ನೀನು ದೇವರು ನಂಬಿದ ಮಗನು ಎಂಬುದಾಗಿ ಹೇಳ್ತೀಯಾ,
ಚಾಡಿ ಮಾತುಗಳು ಬರ್ತವೆ. ನೀನು ದೇವರು ನಂಬಿದಂತ ಮಗಳು ಎಂಬುದಾಗಿ ಹೇಳ್ತೀಯ. ನಿನ್ನ ಅಲ್ಲ ದೇವರು ಬೆಳ್ಳ ಕೊಟ್ರೆ ನೀನು ಕರ್ರಗೆ ಕಲರ್ ಮಾಡ್ಕೊಂತಿ. ಅಲ್ಲವಿಯ ಪೇಂಟ್ ಹಾಕೊಂತೀವಿ, ನಶಿಯನ್ನು ತೆಗ್ತಿ, ಗುಟ್ಕನ್ನ ಹಾಕ್ಯಂತಿ. ಅಲ್ಲವಿಯ ನಿನಗೆ ದೇವರು ಒಳ್ಳೆಯ ಸೌಂದರ್ಯ ಭರಿತವಾಗಿರ್ತಕ್ಕಂಥ ಏನಂತ ಹೇಳ್ತೀವಿ ಪಾದಗಳನ್ನು ಕೊಟ್ರೆ, ದೇವರ ಮಾರ್ಗದಲ್ಲಿ ನಡಿ ಅಂತ ಹೇಳ್ಕೊಟ್ರೆ ಕೆಟ್ಟ ಮಾರ್ಗದಲ್ಲೇ ನಡಿ. ಅದು ನಿನ್ನ ಕರಗಳನ್ನು ಕೆಟ್ಟ ಕಾರ್ಯಗಳಿಗಾಗಿ ನೀನೇನು ಮಾಡ್ತೀಯಾ, ಉಪಯೋಗ ಮಾಡ್ತೀಯ. ದೇವರು ನಿನಗೆ ಒಳ್ಳೆ ಮನಸ್ಸನ್ನು ಕೊಟ್ರೆ ಆ ಮನಸ್ಸನ್ನು ನೀನೇನು ಮಾಡ್ತೀಯಾ, ಕೆಡಿಸಿಕೊಳ್ತಾನೆ. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನ ಕೆಡಿಸುವನೆಂಬುದು. ಹಲ್ಲೆಲೂಯಾ. ನಿನ್ನಲ್ಲಿ ಕ್ರಿಸ್ತನಿದ್ದಾನೆ. ಆ ಕ್ರಿಸ್ತನು ಸಂಪೂರ್ಣವಾಗಿ ಬೆಳಕಾಗಿರುವ ಕ್ರಿಸ್ತನಲ್ಲಿ ಕತ್ತಲೆ ಇದೆಯಾ, ನಿನ್ನಲ್ಲಿ ಕೂಡ ಕತ್ತಲೆ ಇರಬಾರದು. ಆ ಕ್ರಿಸ್ತನನ್ನ ನಿನ್ನ ಜೀವಿತದಲ್ಲಿ ಅಳವಡಿಸಿಕೊಂಡಾಗ ನಿಮ್ಮ ಮೊಬೈಲ್ ಇದೆ. ಹಲ್ಲೆಲೂಯಾ. ಎಷ್ಟೋ ಸಾಫ್ಟ್ವೇರ್ ಇದು ಏನಾಗ್ತಿರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ಹಲ್ಲೆಲೂಯಾ. ಏನಾಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ಅಪ್ಡೇಟ್ ಆದಂಗೆಲ್ಲ ಅದು ಹೊಸದಾಗಿ ಅದು ಇರುತ್ತೆ. ಒಂದ್ ವೇಳೆ ಸಾಫ್ಟ್ವೇರ್ ಇರ್ಲಾರ್ದು ಇದ್ರೆ ಮೊಬೈಲ್ ಏನಾಗಲ್ಲ, ರನ್ ಆಗಲ್ಲ. ಹಲ್ಲೆಲೂಯಾ. ಲೋಕದ ಸಾಫ್ಟ್ವೇರ್ ಹೋಗ್ಬಿಡ್ತು. ಎಲ್ಲಿ ಯಾವಾಗ ಹೋಯ್ತು, ನೀನು ಕ್ರಿಸ್ತನನ್ನ ಅರಿತುಕೊಂಡು ತಿಳಿದುಕೊಂಡು ಕ್ರಿಸ್ತನೇ ಪ್ರಥಮ ಸ್ಥಾನ ಎಂಬುದಾಗಿ ಗ್ರಹಿಸಿಕೊಂಡಾಗ ಲೋಕದ್ದಿತ್ತು. ಯಾವ್ದಾವ್ದಿತ್ತು ಲೋಕದ್ದು? ಸ್ವಪ್ರಯೋಜನ, ಸ್ವನೀತಿ, ಬುದ್ಧಿ, ಏನಂತ ಹೇಳ್ತೀವಿ ಆಚಾರ ಸಂಪ್ರದಾಯ ಪದ್ಧತಿಗಳು, ಲೋಕದ ಎಲ್ಲ ಇತ್ತು. ಆದ್ರೆ ಕ್ರಿಸ್ತನ ಒಳಗಡೆ ಬಂದಾಗ ಏನಾಯ್ತ್ರಿ, ಎಲ್ಲವೂ ಲೋಕ ಅಲ್ಲ. ನಾವೇನಾದ್ವಿ ಪರಲೋಕ ಸಂಸ್ಥಾನದವರಾಗಿ ಮಾರ್ಪಡ್ತೀವಿ. ಯೇಸು ಕ್ರಿಸ್ತನ ರಕ್ಷಕನಾಗಿ ಅಲ್ಲಿಂದಲೇ ಬರುವಂತದನ್ನ ಎದುರು ನೋಡುವವರಾಗಿದ್ದೇವೆ. ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. ಆದ್ರೂ ಕೂಡ ನಾವು ಎದುರು ನೋಡ್ತೇವೆ. ಕಾರಣ ಏನಂತಂದ್ರೆ ನಮ್ಮ ದೇಹಕ್ಕೆ ವಿಮೋಚನೆ ಆಗುವಂತ ಸಮಯವನ್ನು ದೇವರು ಒಂದು ಗಳಿಗೆಯನ್ನ ಇಟ್ಟಿದ್ದಾನೆ. ಪ್ರೇರ ಹಲ್ಲೆಲೂಯಾ. ಅದಕ್ಕಾಗಿ ನಿಸ್ವಾರ್ಥವಾದಂತ ಜೀವಿತವನ್ನು ನಾವು ಜೀವಿಸೋಣ. ಸಂಪೂರ್ಣವಾಗಿ ನಮ್ಮ ಭಕ್ತಿಯ ಜೀವಿತ ಕ್ರಿಸ್ತನಿಗೆ ಅಂಕಿತವಾದಂತ ಜೀವಿತವಾಗಿರಲಿ. ಲೋಕಸ್ಥರಲ್ಲ, ನಾವು ಪರಲೋಕದವರು. ಸಭೆ ನಮ್ಮನ್ನು ನೋಡಿ ಇತರರು ಕಲಿಬೇಕು. ಸಭೆ ನಾವು ಇತರರಿಗೆ ಮಾದರಿಕರವಾದಂತ ಜೀವಿತವನ್ನು ಜೀವಿಸುವಂತವರು ಆಗಬೇಕು. ಸಭೆ ನಾವು ದೇವ್ರ ವಾಕ್ಯ ಹೇಳ್ತಾ ಏನ್ರಿ, ಭೂಮಿಗೆ ಉಪ್ಪು, ಲೋಕಕ್ಕೆ ಬೆಳಕು. ಆ ಬೆಳಕು ನನ್ನ ಮೂಲಕವಾಗಿ ನಿನ್ನ ಮೂಲಕವಾಗಿ ಕ್ರಿಸ್ತನ ಒಳಗಡೆ ಇರುವುದರಿಂದ ಈ ಲೋಕದ ತುಂಬ ಎಲ್ಲ ಏನಾಗಬೇಕು, ಅದು ಪ್ರಜ್ವಲಿಸುವಂತದ್ದಾಗಬೇಕು. ಆ ರೀತಿಯಾಗಿ ನಾವು ನಿಸ್ವಾರ್ಥವಾದಂತ ಜೀವಿತವನ್ನ ಈ ವರ್ಷದಲ್ಲಿ ಈ ಒಂದು ಅಮಾವಾಸ್ಯ ಪ್ರಾರ್ಥನೆ ಕಲಿಸ್ಕೊಡ್ತಾ ಇದೆ. ನಿಸ್ವಾರ್ಥವಾದಂತ ಜೀವಿತವನ್ನು ನಾವೆಲ್ಲರೂ ಕೂಡ ಜೀವಿಸುವಂತವರಾಗೋಣ. ಪೌಲನೇ ನಮಗೆ ಮಾದರಿಯಾಗಿದ್ದಾನೆ. ಆ ಪೌಲನ್ನು 3ನೇ ಆಕಾಶದವರೆಗೆ ಒಯ್ಯಲ್ಪಟ್ಟು ದೇವರನ್ನ ಆತನು ನೋಡಿದಾಗ ಆತನಲ್ಲಿ ಒಂದು ಬಲಹೀನತೆ ಇರುವಂತ ಸಮಯದಲ್ಲಿ ದೇವರು ಹೇಳಿದ್ರು ಏನಂತ ಹೇಳಿ, ಪೌಲನೇ ಬಲಹೀನತೆ ನೋಡಬೇಡ, ನನ್ನ ಕೃಪೆ ನಿನಗೆ. ನಿನ್ನ ಬಲಹೀನತೆ ನೋಡಬೇಡ, ನಿನ್ನ ರೋಗ ನೋಡಬೇಡ, ನಿನ್ನ ನೋವು ನೋಡಬೇಡ, ನಿನ್ನ ಬೇರೆ ನೋಡಬೇಡ, ನಿನಗಿರ್ತಕ್ಕಂಥ ಪರಿಸ್ಥಿತಿಗಳನ್ನ ನೋಡಬೇಡ, ಸಮಸ್ಯೆಯನ್ನು ನೋಡಬೇಡ. ನನ್ನ ಕೃಪೆ ನಿನ್ನನ್ನು ಏನ್ ಮಾಡುತ್ತೆ, ಆಧರಿಸುತ್ತೆ, ಸಂತೈಸುತ್ತೆ. ಕಾರಣ ಒಂದೇ, ನೀನು ಬಲಹೀನತೆಯಲ್ಲಿಯೇ ಬಲಪೂರ್ಣ ಸಾಧಕವಾಗುವಂತೆ ನನ್ನ ಕೃಪೆ ನಿನ್ನನ್ನ ನಡೆಸುತ್ತೆ ಎಂಬುದಾಗಿ ಸಂದರ್ಭ ನಾವೆಲ್ಲರೇ ನಿಂತುಕೊಳ್ಳೋಣ. ಸಹೋದರ ಸಹೋದರಿ, ನಿಸ್ವಾರ್ಥವಾದಂಥ ಜೀವಿತವನ್ನ ದೇವರಿಗೋಸ್ಕರವಾಗಿ ನಾವು ಜೀವಿಸುವಂತ ಮಕ್ಕಳಾಗೋಣ. ಎಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಿಸ್ವಾರ್ಥವಾದಂತ ಜೀವಿತ ಜೀವಿಸುವಂತವರಾಗೋಣ. ಎಲ್ಲಿಯವರೆಗೆ 2 ದೋಣಿಗಳಲ್ಲಿ ಕಾಲಿಟ್ಟಂತ ಒಂದು ಪರಿಸ್ಥಿತಿ, ಎಲ್ಲಿಯವರೆಗೆ 2 ಮನಸ್ಸು, ಚಂಚಲ ಮನಸ್ಸು, ಎಲ್ಲಿಯವರೆಗೆ 2 ಮಾರ್ಗಗಳಲ್ಲಿ ನಡೆಯುವಂತ ಒಂದು ಸ್ಥಿತಿ, ಎಲ್ಲಿಯವರೆಗೆ 2 ಭಕ್ತಿಯ ಮಾರ್ಗಗಳನ್ನು ಆರಿಸಿಕೊಳ್ತೀಯ, ಎಲ್ಲಿಯವರೆಗೆ ದೇವರಿಗೂ ದೆವ್ವಕ್ಕೂ ಸ್ಥಾನ ಕೊಡ್ತೀಯ, ಎಲ್ಲಿಯವರೆಗೆ ಭಕ್ತಿಯ ಮಾತುಗಳು, ಭಕ್ತಿಗೆ ವಿರುದ್ಧವಾದಂತ ಮಾತುಗಳು ಮಾತಾಡ್ತೀಯ, ಒಬ್ಬಾತನೇ ಅಲ್ವಾ, ನಿನ್ನಲ್ಲಿ ಕ್ರಿಸ್ತನಿದ್ದಾನೆ ಎಂಬುದಾಗಿ ತಿಳಿಯಲಾರದೆ ಅರಿಯಲಾರದೆ ಜೀವಿಸ್ತಾ ಇದೀಯಾ? ಆ ಕ್ರಿಸ್ತನು ನಿನ್ನಲ್ಲಿ ಇದ್ದಾನೆ ಎಂಬುದಾಗಿ ಗ್ರಹಿಸಿಕೊಳ್ಳಲಾರದೆ ಬದುಕ್ತಾ ಇದೀಯಾ? ಸಹೋದರ ಸಹೋದರಿ, ಇರುವಂಥದ್ದು ಒಂದೇ ಜೀವಿತ. ಈ ಒಂದು ಜೀವಿತವನ್ನು ಸಂಪೂರ್ಣವಾಗಿ ನಾವು ಆತನಿಗೋಸ್ಕರವಾಗಿ ಜೀವಿಸುವಂತ ಮಕ್ಕಳಾಗೋಣ. ಆತನಿಗಾಗಿಯೇ ಬಾಳುವಂತ ಮಕ್ಕಳಾಗೋಣ. ನಿಸ್ವಾರ್ಥ ಜೀವಿತವನ್ನ ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಿದ್ದಾನೆ. ಅದನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕ್ರಿಸ್ತನಿಗೋಸ್ಕರವಾಗಿ ಬಾಳುವಂತ ಮಕ್ಕಳಾಗಿ ನಾವು ಇರೋಣ. ಒಂದು ವೇಳೆ ನೀನು ಇಲ್ಲಿಯವರೆಗೆ 2 ದೋಣಿಗಳಲ್ಲಿ, 2 ಮಾರ್ಗಗಳಲ್ಲಿ, 2 ಭಕ್ತಿಗಳನ್ನ, 2 ಸಂಗತಿಗಳನ್ನ, 2 ರೀತಿಯಲ್ಲಿ ದೇವರನ್ನು ಆರಾಧಿಸುವಂತ ಮಗನು ಮಗಳಾಗಿದ್ರೆ ಒಂದನ್ನು ಬಿಟ್ಟು ಬಿಡು. ಸ್ವಾರ್ಥ ಜೀವಿತ ಬಿಟ್ಟು ಬಿಡು. ಇನ್ನು ಮುಂದೆ ನಿಸ್ವಾರ್ಥವಾಗಿ ದೇವರನ್ನ ಆರಾಧಿಸುವಂತ, ದೇವರಲ್ಲಿ ಅತಿಶಯ ಪಡುವಂತ, ದೇವರಿಗೋಸ್ಕರವಾಗಿಯೇ ಪ್ರಜ್ವಲಿಸುವಂತ ಭಕ್ತಿಯನ್ನ ಕಟ್ಟಿಕೊಳ್ಳಬೇಕೆಂಬುದಾಗಿ ಮನವಿ ಮಾಡುವನಾಗಿದೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂತ ವಾಕ್ಯ ಬಿತ್ತಿದಂತ ಬೀಜ ಸ್ವಾಮಿ, 30ರಷ್ಟು 60ರಷ್ಟು 100ರಷ್ಟು ಸ್ವಾಮಿ ದೇವರೇ ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸಪ್ಪ. ಹೌದು ದೇವರೇ, ಕರ್ತನೆ,
ಸ್ವಾಮಿ ನಿಸ್ವಾರ್ಥವಾದಂಥ ಜೀವಿತ ನಮ್ಮೆಲ್ಲರದು ಆಗಬೇಕಂತೇಳಿ ನೀನು ಇಷ್ಟಪಟ್ಟಂಥ ದೇವರಾಗಿದೆಯಪ್ಪ. ಪೌಲನು ನಿಸ್ವಾರ್ಥವಾಗಿ ಜೀವಿಸಿರುವಂಥದ್ದನ್ನ ಕರ್ತನೆ ಸ್ವಾಮಿ ಅನೇಕ ಆಯಾಮಗಳಲ್ಲಿ ವಿಧಾನಗಳಲ್ಲಿ ಸ್ವಾಮಿ ನಮ್ಮೆಲ್ಲರಿಗೆ ನೀವು ತಿಳಿಸಿಕೊಟ್ಟಂಥ ದೇವರಾಗಿರೋದಕ್ಕಾಗಿ ಸ್ತೋತ್ರಗಳಯ್ಯ. ದೇವರು ವಿಶೇಷವಾಗಿ ಸಮಯದಲ್ಲಿ ಕರ್ತನೆ ನಮ್ಮ ಭಕ್ತಿಯನ್ನು ಸ್ವಾಮಿ ಸಂಪೂರ್ಣವಾಗಿ ಕರ್ತನೆ ನೀವು ತಾನೇ ಬದಲಾಯಿಸಬೇಕೆಂಬುದಾಗಿ, ನಮ್ಮ ಭಕ್ತಿಯ ಜೀವಿತದಲ್ಲಿ ಇನ್ನು ಎಲ್ಲಿ ಹಾಕಿದ ಕಂಬಳಿ ಅಲ್ಲೇ ಯಾವೊಂದು ಸ್ಥಾನವನ್ನು ಮೊದಲು ಹೊಂದಿದೆಯೋ ಅದೇ ಸ್ಥಾನದಲ್ಲಿ ಇರದೆ ಕರ್ತನೆ ಸ್ವಾಮಿ ಕರ್ತನೆ ಭಕ್ತಿಯ ವಿಷಯದಲ್ಲಿ ಅಪ್ಗ್ರೇಡ್ ಆಗುವಂತೆ, ಭಕ್ತಿಯ ವಿಷಯದಲ್ಲಿ ಉನ್ನತವಾದಂಥ ಸ್ಥಿತಿಯ ಕಡೆಗೆ ಬರುವಂತೆ ಪ್ರಾರ್ಥನೆ, ಸಂಕೀರ್ತನೆ, ಕೃತಜ್ಞತಾ ಸ್ತುತಿಗಳೊಡನೆ ನಿನ್ನನ್ನು ಅನುದಿನವೂ ಅನುಕ್ಷಣವೂ ಕರ್ತನೆ ಬೇಡುವ ಮಕ್ಕಳಾಗುವಂತೆ, ನೀನೇ ನಮ್ಮ ಲಾಭ ಎಂಬುದಾಗಿ, ನೀನೇ ನಮ್ಮ ಶುಭ ಎಂಬುದಾಗಿ, ನೀನೇ ನಮ್ಮ ಆಶ್ರಯ ಎಂಬುದಾಗಿ, ನೀನೇ ನಮ್ಮ ದುರ್ಗವು ಎಂಬುದಾಗಿ, ನೀನೇ ನಮ್ಮ ಎಲ್ಲವುಗಳನ್ನು ಒಳ್ಳೆಯದನ್ನು ಕೊಡುವಂತ ಕರ್ತನೆ ದೇವರು ಎಂಬುದಾಗಿ ನಾವೆಲ್ಲರೂ ಗ್ರಹಿಸಿಕೊಂಡು ನಿನ್ನನ್ನೇ ಕರ್ತನೆ ಆಶ್ರಯಿಸುತ್ತಾ, ನಿನ್ನನ್ನೇ ಹಿಂಬಾಲಿಸುತ್ತಾ, ನಿನ್ನನ್ನೇ ಕರ್ತನೆ ಸ್ವಾಮಿ ಆರಾಧಿಸುತ್ತಾ ಈ ಜೀವನವೆಲ್ಲ ನಾವು ಕಳೆಯುವಂತೆ, ಭಕ್ತಿಯ ಸಾಧನೆಯನ್ನ ಮಾಡುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ